ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಮಹತ್ತರ ಬೆಳವಣಿಗೆಗಳು, ಬದಲಾವಣೆಗಳು ಎಲ್ಲವೂ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷ ಸರಿಯಾಗಿ ಆಡಳಿತವನ್ನ ಮಾಡ್ತಾ ಇದೆಯಾ, ಹಾಗೇನೆ ಆಡಳಿತದಲ್ಲಿ ಎಡವಿದ್ದಲ್ಲಿ ಅವರನ್ನ ಎಚ್ಚರಿಸುವಂತ ಕೆಲಸ ವಿರೋಧ ಪಕ್ಷ ಬಿಜೆಪಿಯದ್ದು. ಇವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ? ಇದೇ ವಿಚಾರವಾಗಿ ಮಾತನಾಡೋಕೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಬಿಜೆಪಿ ಶಾಸಕರಾಗಿರುವಂಥ ಸುರೇಶ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಗುರುತರವಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ, ನಿಮ್ಮ ಪಾರ್ಟಿ ಮೇಲಿದೆ. ಸರಿಯಾಗಿ ಆಗ್ತಾ ಇದೆಯಾ ಸರ್? ಆ ಜವಾಬ್ದಾರಿಯ ನಿರ್ವಹಣೆ ಸರಿಯಾಗಿ ಆಗ್ತಾ ಇದೆಯಾ ಸರ್? 100% ಆಗ್ತಾ ಇದೆ. ಹೋರಾಟ ಮಾಡ್ತಾ ಇದ್ದೇವೆ. ಈ ಕಾಂಗ್ರೆಸ್ನ ಬೇರೆ ಸಮೇತ ಕಿತ್ತಾಕೋವರೆಗೂ ಕರ್ನಾಟಕದಲ್ಲಿ ನಾವು ಬಿಡಲ್ಲ. BJPಯವರು ಜೊತೆಗೆ JDSನವರು ನಮ್ಮ ಜೊತೆ ಅಲಯನ್ಸ್ ಇರೋದ್ರಿಂದ ಎರಡೂ ಪಕ್ಷದವರು ಸೇರಿ ಕಾಂಗ್ರೆಸ್ನ ಸಮುದ್ರಕ್ಕೆ 2028 ಚುನಾವಣೆಯಲ್ಲಿ ಇದನ್ನು ಪರ್ಮನೆಂಟಾಗಿ ಸಮುದ್ರಕ್ಕೆ ಹಾಕುವಂಥ ಕೆಲಸ ನಮ್ಮ ಎರಡು ಪಾರ್ಟಿಯವರು ನಾವು ಮಾಡ್ತೇವೆ. ಹೋರಾಟದ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ ಸರ್. ಆದರೆ ನಿಮ್ಮ ಪಕ್ಷದ ವಿಚಾರವಾಗಿ ನಾನು ಕೇಳಿದೆ ಆಗಲಿ ಅಂತ ಹೇಳಿದ್ರೆ, ನಿಮ್ಮದು ಗುರುತರವಾದಂಥ ಜವಾಬ್ದಾರಿ ಇರುವಂಥ ವಿರೋಧ ಪಕ್ಷ ಎನ್ನುವುದಾಗಿ. ಆದರೆ ನಿಮ್ಮ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇದೆಯಾ ಸರ್? ಇವತ್ತು ನ್ಯಾಷನಲ್ ಪಾರ್ಟಿಗಳಲ್ಲಿ ಅಥವಾ ರೀಜನಲ್ ಪಾರ್ಟಿಗಳಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಮನೇಲಿ ಸಂಸಾರ ಅಂದರೆ ನೆಟ್ಗಿರಲ್ಲ, ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತದೆ. ಹಾಗೆ BJPಲಿ 99 ಭಾಗ ಇಡೀ ದೇಶದಲ್ಲಿ ನಾವು 3ನೇ ಬಾರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಹಾಗೆ ಇಡೀ ದೇಶದಲ್ಲೂ ಕೂಡ ಸಾಕಷ್ಟು ರಾಜ್ಯಗಳಲ್ಲಿ BJP ಬೌನ್ಸ್ ಬ್ಯಾಕ್ ಆಗಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಹರಿಯಾಣ ಚುನಾವಣೆ ಇರ್ಬೋದು, ಮತ್ತು ಡೆಲ್ಲಿ ಚುನಾವಣೆ ಇರ್ಬೋದು, ಸೀರೀಸ್ ಆಫ್ ಚುನಾವಣೆಯನ್ನು ನಾವು ಗೆದ್ಕೊಂಡು ಹೋಗಿದ್ದೇವೆ. ಅದರಿಂದ BJPಲಿ ಕರ್ನಾಟಕದ ಮಟ್ಟಿಗೆ ಒಂದು ಚಿಕ್ಕ ಪುಟ್ಟ ಗೊಂದಲಗಳಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ಸಮರ್ಪಕವಾಗಿ ಎದುರಿಸುವಂಥ ಶಕ್ತಿ, ಸಮರ್ಪಕವಾಗಿ ನಿರ್ವಹಣೆ ಮಾಡುವಂಥ ಶಕ್ತಿ ಅಮಿತ್ ಶಾ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ, ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾಜಿಯವರಿಗೆ, ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರಿಗೆ ಆ ಶಕ್ತಿ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲವೂ ಸುಖಾಂತ್ಯವನ್ನು ಕಾಣುತ್ತೆ. ಟೇಕ್ ಆಫ್ ಅಂದರೆ ಮತ್ತೊಮ್ಮೆ BJP 2028 ಚುನಾವಣೆಗೆ ಸಜ್ಜಾಗುತ್ತೆ. ಸಮಸ್ಯೆಗಳು ಇವತ್ತು ನಿನ್ನೆದಾಗಿದ್ರೆ ಈ ಪ್ರಶ್ನೆ ಉದ್ಭವಿಸ್ತಾ ಇರಲಿಲ್ವೇನೋ? ಬಹುಶಃ ಸಮಸ್ಯೆಗಳು ಸಾಕಷ್ಟು ವರ್ಷಗಳಿಂದ ಬಂದಂಥ ಕಾರಣಕ್ಕಾಗಿ ಈ ಪ್ರಶ್ನೆ ಓಡಾಡ್ತಾ ಇದೆಯಾ ರಾಜ್ಯ ರಾಜಕೀಯದಲ್ಲಿ, ಹೇಗೆ ಸರ್? ಇಲ್ಲ, ಯಾವುದೇ ಒಂದು ರಾಜಕೀಯ ಪಾರ್ಟಿ ಒಳಗಡೆ ಅಧಿಕಾರ ಚುಕ್ಕಾಣಿ ಹಿಡ್ದಂಥ ಸಂದರ್ಭದಲ್ಲಿ ಆಮೇಲೆ ಹೊಸ ನಾಯಕತ್ವ, ಹೊಸ ನೀರು ಬಂದಾಗ ಯಾವಾಗಲೂ ಗೊಂದಲಗಳಾಗ್ತದೆ. ಈಗ ವಿಜಯೇಂದ್ರ ಅವರು, ನೀವು ಅವ್ರ ತಂದೆ ಇದರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಡಿಯೂರಪ್ಪನವರು, ಇನ್ನು ಯುವಕ, ಮೊದಲನೇ ಬಾರಿ ಶಾಸಕರಾದವರು, ಅವ್ರನ್ನ ರಾಜ್ಯ ಅಧ್ಯಕ್ಷರು ಮಾಡಿದಾಗ ಹಿರಿಯರಿಗೆ ಕಸಿವಿಸಿ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಮಗೆ ಈಗಿನ ಜನ್ರೇಷನ್ನು ದೇಶದಲ್ಲಿ ಯುವಕರ ಜನಸಂಖ್ಯೆನೇ 70 ಭಾಗ ಇದೆ. ಆ 70 ಭಾಗ 65 70 ಭಾಗ ಯುವಕರು ಇರಬೇಕಾದ್ರೆ ಯಾರು ಸಮರ್ಪಕವಾಗಿ ನಾಯಕತ್ವವನ್ನು ತಗೊಂಡು ಯುವಶಕ್ತಿಯನ್ನು ಮುನ್ನಡೆಸ್ತಾರೋ ಅಂಥವ್ರ ನಾಯಕತ್ವ ಕೊಟ್ಟಿದೆ BJP. ಅದರಿಂದ ಹಿರಿಯರಿಗೆ ಸ್ವಲ್ಪ ಕಸಿವಿಸಿ ಆಗಿರ್ಬೋದು, ಆದರೆ ಅವೆಲ್ಲವನ್ನು ನಿಭಾಯಿಸುವಂಥ ಶಕ್ತಿ ವಿಜಯೇಂದ್ರ ಅವರಿಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ವಿಶ್ವಾಸ ತಗೊಂಡೋಗುವಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. BJP ಪಕ್ಷದಲ್ಲಿ ನೀವು ಕೂಡ ಹಿರಿಯರು ಸರ್? ಇರ್ಬೋದು, ನಮಗೆ ಎಲ್ಲ ಮಾಡಿದ್ದಾರಲ್ಲ. ನನಗೆ 5 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ, 2 ಬಾರಿ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ, 2 ಬಾರಿ ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ, ವಿಭಾಗ ಪ್ರಭಾರಿ ಆಗಿದ್ದೆ ನಾನು, ಮತ್ತು 3 ಬಾರಿ MLA ಆಗಿದ್ದೇನೆ, MPM ಚೇರ್ಮನ್ ಆಗಿದ್ದೇನೆ. ಪಾರ್ಟಿ ಎಲ್ಲ ಕೊಟ್ಟಿದೆಯಲ್ಲ, ಸರ್ಕಾರ ನಾನು ಹೋದ ಬಾರಿ ಗೆದ್ದಿದ್ರೆ ಮಂತ್ರಿ ಆಗಿರ್ತಿದ್ದೆ. ಅದರಿಂದ ನಮಗೇನು ಸ್ಥಾನಮಾನ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಎಲ್ಲವನ್ನ ಚೆನ್ನಾಗಿ ನಡೆಸ್ಕೊಂಡಿದ್ದೆ. ಒಬ್ಬ ಸಾಮಾನ್ಯ ಕುಟುಂಬ, ರೈತ ಕುಟುಂಬದಲ್ಲಿ ಬಂದಂಥ ಒಬ್ಬ ಸುರೇಶ್ ಗೌಡನಿಗೆ 2 ಬಾರಿ ರಾಜ್ಯ ಕಾರ್ಯದರ್ಶಿ, 2 ಬಾರಿ ಜಿಲ್ಲಾ ಅಧ್ಯಕ್ಷ, 5 ಬಾರಿ ಟಿಕೆಟ್, ನಾನು ಯಾರ ಮನೆ ಬಾಕಲ್ಗೂ ಹೋಗಿರಲ್ಲ, ನಮ್ಮ ಮನೆ ಬಾಕಲಿಗೆ 5 ಬಾರಿ B.Pharm ಕೊಟ್ಟಿದೆ. ಅಂದರೆ BJP ಇದೇ ನಂಬಿಕೆ ನಮಗೆ. ಇದು ಯಾರೋ ವೆಂಕನಾಣಿ ಸೀನನ್ ಪಾರ್ಟಿ ಅಲ್ಲ, ಜನಗಳ ಪಕ್ಷ. ಭಾರತೀಯ ಜನತಾ ಪಕ್ಷ ಜನಗಳು ಕಟ್ಕೊಂಡಿರುವಂಥ ಪಾರ್ಟಿ, ಜನಗಳ ಒಳಿತಿಗಾಗಿ. ಸರ್, ಈಗ ವಿಜಯೇಂದ್ರ ಅವರನ್ನ, BJP ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರನ್ನ ಹಲವರು ಒಪ್ಪಿದ್ದಾರೆ, ಆದರೆ ಕೆಲವರು ಒಪ್ಪಿಲ್ಲ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲೇ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೋದಾ ಸರ್? ರಾಜಕೀಯದಲ್ಲಿ ಟೀಕೆಗಳು ಸಾಮಾನ್ಯವಾಗಿದೆ. ಪ್ರಜಾಪ್ರಭುತ್ವ ಅನ್ನೋದು ಅದಕ್ಕೇನೆ, ಎಲ್ಲರೂ ಒಪ್ಪಬೇಕು ಅನ್ನೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ 51% ವೋಟ್ ಹಾಕಿದ್ರೆ ಅವ್ನು ಗೆದ್ದುಬಿಡ್ತಾನೆ. ಪಕ್ಷದಲ್ಲೂ ಕೂಡ ಅಷ್ಟೇ. ಪಕ್ಷದಲ್ಲಿ ಎಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದಾಗ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಅದರಿಂದ ಭಿನ್ನಾಭಿಪ್ರಾಯಗಳು ಬರೋದ್ರಿಂದ ನಾವು ಅದಕ್ಕೆ ಮದ್ದನ್ನು ಹುಡ್ಕೋಕ್ಕಾಗಲ್ಲ. ಆದರೆ ಮೆಜಾರಿಟಿ ಪೀಪಲ್ ಒಪ್ಪಿದಾಗ ಅದು ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಮಾಡುವಂಥದ್ದು. ವಿಜಯೇಂದ್ರನ ಆಯ್ಕೆ ಮಾಡಿರುವಂಥದ್ದು ರಾಜ್ಯದ ನಾಯಕರಲ್ಲ,
ಕೇಂದ್ರದ ವರಿಷ್ಠರು ಆಯ್ಕೆ ಮಾಡೋದು. ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಅವರು ಎಲ್ಲವನ್ನ ಅಳೆದು ತೂಗಿ ಆಲೋಚನೆ ಮಾಡಿ ಆಯ್ಕೆ ಮಾಡ್ತಾರೆ. ಅದನ್ನು ನಾವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕು. ಮತ್ತು ಇವೆಲ್ಲ ಗೊಂದಲಗಳಿಗೆ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರಾಗೋದು ಬಿಡೋದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಈ ರೀತಿಯ ಒಂದು ಸಮಸ್ಯೆ ಇದ್ದಾಗ ವರಿಷ್ಠರು ಯಾವ ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೇವೆ. ನಾವೊಂದು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡು ಹೋಗುವಂಥವ್ರು. ನಮಗೆ ಪಕ್ಷದ ಮೇಲೆ ನಂಬಿಕೆ ಇದೆ, ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಅಂತ. ವಿಜೇಂದ್ರ ಅವರನ್ನ ಸುರೇಶ್ ಗೌಡರು ಒಪ್ಪಿದ್ದಾರೆ ಹೇಗೆ ಸರ್? 100ಕ್ಕೆ 100 ನಾನು ವಿಜೇಂದ್ರ ಅವರನ್ನು ಒಪ್ಪಿದ್ದೇನೆ. ವಿರೋಧ ಪಕ್ಷದ ನಾಯಕನ ವಿಚಾರವಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಶೋಕ್ ಅವರು ಆ ಸ್ಥಾನವನ್ನ, ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಾ ಇಲ್ಲ ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅಶೋಕ್ ಅವರು 1.5 ವರ್ಷದಿಂದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಅನುಭವಿ ರಾಜಕಾರಣಿ, 7 ಬಾರಿ ಶಾಸಕರಾಗಿದ್ದಂಥವ್ರು, ಮತ್ತು ಮಂತ್ರಿ 3-4 ಬಾರಿ ಮಂತ್ರಿ ಆಗಿದ್ದಂಥವ್ರು, ಕರ್ನಾಟಕ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥವ್ರು, ಎಲ್ಲವೂ ವಿಚಾರಗಳನ್ನು ತಿಳ್ಕೊಂಡಿರೋವಂಥವ್ರು. ಸಮ್ಮಿಶ್ರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು. ಆದರೆ ಕೆಲವರಿಗೆ ಸ್ಟೈಲ್ ಆಫ್ ಫಂಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಜೋರಾಗಿ ಮಾತಾಡಿ ಒಂದು ಥರ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಅಂತೇಳಿ ಕೆಲವರು ಅಪೇಕ್ಷೆ ಪಡ್ತಾರೆ ವಿರೋಧ ಪಕ್ಷದ ನಾಯಕನ. ಆದರೆ ಇವರು ಹೇಳೋವಂಥ ವಿಷಯಗಳನ್ನು ಸಮಾಧಾನವಾಗಿ ರೂಲಿಂಗ್ ಪಾರ್ಟಿಗೆ ಟಚ್ ಆಗೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಅಗ್ರೆಸಿವ್ ಇಲ್ಲ ಅಂತ ಜನಗಳ ಒಂದು ಭಾವನೆ. ಒಬ್ಬ ವಿರೋಧ ಪಕ್ಷದ ನಾಯಕ ತುಂಬ ಅಗ್ರೆಸಿವ್ ಆಗಿರಬೇಕು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕು, ಜನಗಳ ಮೇಲೆ ಆಕ್ರೋಶವಾಗಿ ಮಾತಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರುತ್ತೆ. ಅದರಲ್ಲಿ ಆ ರೀತಿಯ ಜನ ಅಪೇಕ್ಷೆ ಪಡೋದ್ರಿಂದ ಎಲ್ಲೋ ಒಂದು ಕಡೆ ಇವರು ಸಾಫ್ಟ್ ಇದ್ದಾರೆ, ಸ್ವಲ್ಪ ಸಮಾಧಾನ ಇರ್ತಾರೆ, ಜಾಸ್ತಿ ಸಮಾಧಾನವಾಗಿ ಇರುವಂಥ ವ್ಯಕ್ತಿ ಅನ್ನೋದು ಕೂಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಅಶೋಕ್ ಅವರು ಸಮರ್ಪಕವಾಗಿ 1.5 ವರ್ಷದಿಂದ ವಿರೋಧ ಪಕ್ಷದ ನಾಯಕತ್ವವನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಬದಲಾವಣೆ ಆಗಿದ್ದೇ ಆದಲ್ಲಿ, ವಿಪಕ್ಷ ನಾಯಕನ ಸ್ಥಾನ ಬದಲಾವಣೆ ಆಗಿದ್ದೇ ಆದಲ್ಲಿ ನಿಮ್ಮ ಆಯ್ಕೆ ಯಾರಾಗಿರ್ತಾರೆ? ಸುರೇಶ್ ಗೌಡರ ಆಯ್ಕೆ ಯಾರಾಗಿರ್ತಾರೆ ಅಂತೇಳಿ? ಶಾಸಕರ ನಿರ್ಧಾರ ಮತ್ತು ಹೈಕಮಾಂಡ್ ನಿರ್ಧಾರ. 65 ಜನ ಶಾಸಕರಿದ್ದು, 63 ಜನ ಶಾಸಕರಿದ್ದೇವೆ. ಜೊತೆಗೆ ನಮ್ಮ ಹೈಕಮಾಂಡ್ ಇದೆ. ಎಲ್ಲರೂ ಕೂಡಿ ಯಾರನ್ನ ಆ ಪ್ರಶ್ನೆ ಬಂದಾಗ, ಅಲ್ಲ ಸರ್, ಜೋರಾಗಿ ಮಾತಾಡೋರು ನಿಮ್ಮ ಪಾರ್ಟಿಯಲ್ಲೂ ತುಂಬ ಜನ ಇದ್ದಾರೆ. ಸುರೇಶ್ ಗೌಡರು ಕೂಡ ಜೋರಾಗಿ ಮಾತಾಡ್ತಾರೆ. ಅಲ್ಲ, ಅದು ಸೀನಿಯಾರಿಟಿ ಮತ್ತು ಅಲ್ಲಿ ಬೇರೆ ಬೇರೆ ಕೆಮಿಸ್ಟ್ರಿಗಳು ಇರ್ತವೆ. ಪೊಲಿಟಿಕಲ್ ಯಾರು ಎಫಿಷಿಯನ್ಸಿ ಇರೋನಿಗೆ ಕೊಡಬೇಕು ಅನ್ನೋದು ಕೆಲವು ಸಲ ಆಗಲ್ಲ. ಅಂಥ ಸಂದರ್ಭದಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಇವೆಲ್ಲವೂ ಬರ್ತವೆ. ಅದಕ್ಕೆ ಹೈಕಮಾಂಡ್ಗೆ ಆ ವಿಷಯವನ್ನು ಅವರು ರಾಜ್ಯದಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಯಾರು ಚೆನ್ನಾಗಿ ಮಾತಾಡ್ತಾರೆ, ಈ ಆಲೋಚನೆಗಳನ್ನು ಮಾಡಿ ಕೇಂದ್ರದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಆದರೆ ಈಗ ಆ ಹುದ್ದೆ ಖಾಲಿ ಇಲ್ಲ. ಆ ಖಾಲಿ ಇಲ್ಲದಲ್ಲಿರೋದ್ರಿಂದ ಆ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಹೀಗೊಂದು ಮ್ಯಾಟರ್ ದೆಹಲಿಯಲ್ಲಿ ಚರ್ಚೆನೇ ಆಗಿಲ್ವ ಸರ್? ಹಾಗಾದರೆ ಅದು ಹೈಕಮಾಂಡ್ ಲೆವೆಲಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಅದು ಬೀದಿಗೆ ಬರಲ್ಲ. ಅದರಿಂದ ಹೈಕಮಾಂಡ್ ಲೆವೆಲಲ್ಲಿ ಯಾವಾಗಲೂ ಕೂಡ ಪಕ್ಷದ ದೃಷ್ಟಿಯಿಂದ ಚರ್ಚೆಗಳು ನಡೀತಾ ಇರ್ತವೆ. ಒಳ್ಳೆಯದಕ್ಕೆ, ಪಾರ್ಟಿ ಒಳ್ಳೆಯದಾಗಲಿ. 2028ಕ್ಕೆ ಕಾಂಗ್ರೆಸ್ ಪಾರ್ಟಿನ ತೊಲಗಿಸಿ BJPಯನ್ನು ಸರ್ಕಾರ ತರಬೇಕು ಅನ್ನೋದು ಹೈಕಮಾಂಡ್ಗೆ ಮುಂದೆ ಇರುವಂಥ ಸವಾಲು. ಅದಕ್ಕೆ ಈ ಚಿಂತನೆಗಳಲ್ಲಿ ನಡೀತಾ ಇರ್ಬೋದೇನೋ, ಗೊತ್ತಿಲ್ಲ. ಹಾಗೇನೆ ಸರ್, ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಟೀಕಿಸಿ ಅಥವಾ ಅದರ ವಿರುದ್ಧದ ನಡೆದಂತ ಹೋರಾಟಗಳು, ದೊಡ್ಡ ದೊಡ್ಡ ಹೋರಾಟಗಳನ್ನ ರಾಜ್ಯ ಬಿಜೆಪಿ ಮಾಡಿದೆ. ಬಿಜೆಪಿಯವರು ಹೋರಾಟವನ್ನ ಮಾಡ್ತಾರೆ ಸರಿ, ಆದ್ರೆ ಆ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲ್ಲ ಎನ್ನುವಂತ ಒಂದು ಆರೋಪ ಇದೆ. ಒಪ್ಕೊಳ್ತೀರಾ ಸರ್? ಇಲ್ಲ, ನಾನು ಒಪ್ಪಲ್ಲ. ನೋಡಿ, ವಾಲ್ಮೀಕಿ ಹಗರಣ ಆಯಿತು, ಇಡೀ ಅಸೆಂಬ್ಲಿಲಿ ನಾವು ಹೋರಾಟ ಮಾಡೋದು, ಅದಾದಮೇಲೆ ಪಾದಯಾತ್ರೆ ಮಾಡೋದು, ಅದಾದಮೇಲೆ ಆ ನಾಗೇಂದ್ರ ಅವರು, ಆ ಸಚಿವರು, ವಾಲ್ಮೀಕಿ ನಿಗಮದ ಸಚಿವರಾಗಿದ್ದಂಥ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸ್ತು. ಕಡೆಗೆ ಅವ್ರನ್ನ ಬಂಧನಕ್ಕೆ ಒಳಗಾಯಿತು. ಕಡೆಗೆ ರಾಜೀನಾಮೆ ಕೊಡುವಂಥ ಮಟ್ಟಕ್ಕೆ ಬಂತು. ತಿರ್ಗಾ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಆದರೆ ಅಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಅಲ್ಲ, ಅದನ್ನ ಕೇಳಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾದ್ರೆ ಅದು ನೀವು ಆಗ್ರಹ ಮಾಡಿದ್ರಿ, ಕೇಳಿ. ಅದು ಅಸೆಂಬ್ಲಿಲಿ ಡಿಬೇಟ್ ಆಯಿತು. ಸಿದ್ದರಾಮಯ್ಯನವರು ಸಮರ್ಸ್ಕೊಂಡ್ರು. ಸಿದ್ದರಾಮಯ್ಯನವರು ಸೈಟ್ನ ವಾಪಸ್ ಕೊಟ್ಟರು. ಅವರು ಅವತ್ತು ನಾವು ಹೋರಾಟ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯನವರು 65 ಕೋಟಿ ಕೊಟ್ಟರೆ ನಾನು ಕೊಡ್ತೀನಿ ರೀ, ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ ಅಂತ ಮಾತಾಡ್ತಾ ಇದ್ರು. ಆ ನೈತಿಕತೆಯನ್ನು ಕುಸಿದು ಸಿದ್ದರಾಮಯ್ಯನವರು ಶ್ರೀಮತಿಯವರು 14 ಸೈಟ್ ವಾಪಸ್ ಕೊಟ್ಟರು. ಆಮೇಲೆ ಹಣನೂ ಬೇಡ ಅಂತ ಹೇಳಿದ್ರು. ಆಮೇಲೆ ನಾವು ಪಾದಯಾತ್ರೆಯನ್ನು ಮಾಡಿದೋ. ಇವೆಲ್ಲ ಹೋರಾಟದಿಂದ ಸೈಟ್ ವಾಪಸ್ ಬಂತು. ಸಿದ್ದರಾಮಯ್ಯನ ಮುಖಭಂಗ ಆಯಿತು. ಸಿದ್ದರಾಮಯ್ಯನವ್ರಿಗೆ ಅವತ್ತು ಏನಾದ್ರು ನೈತಿಕತೆ ಇದ್ದರೆ ನಾನೇ ಅವ್ರ ಸ್ಥಾನದಲ್ಲಿ ಖಂಡಿತ ರಾಜೀನಾಮೆ ಕೊಡ್ತಿದ್ದೆ. ಸರ್, ನಿಮ್ಮ ಹೋರಾಟ ಆರೋಪ ಸಾಬೀತು ಮಾಡೋದಾಗಿತ್ತ ಅಥವಾ ಸೈಟ್ ವಾಪಸ್ ಕೊಡೋದಾಗಿತ್ತ? ಇಲ್ಲ, ಅವ್ರನ್ನ ಸಾಬೀತು ಮಾಡೋದಾಗಿತ್ತು. ಇವತ್ತು ನಾವು ಅದನ್ನು ಹೋರಾಟ ಮಾಡ್ತಿದ್ದೇವೆ. ಇವತ್ತು ED ತನಿಖೆ ಮಾಡ್ತಿದೆ, CBI ತನಿಖೆ ಮಾಡ್ತಿದೆ, ಲೋಕಾಯುಕ್ತ ಏನೋ ಒಂದು ಕೊಟ್ಟಿದ್ದಾರೆ ಕ್ಲೀನ್, ಅವ್ರದ್ದೇ ಸಂಸ್ಥೆ ಬಿಡಿ. ಲೋಕಾಯುಕ್ತದ ಬಗ್ಗೆ ನಾನೇನು ಮಾತಾಡಲ್ಲ.
ಅದರಿಂದ ಇವತ್ತು ತನಿಖೆಗಳು ನಡೀತಿದೆ. ಅದು ತಾತ್ವಿಕ ಅಂತ ತೊಗೊಂಡೋಗ್ಬೇಕು ಅಂತಲೇ ನಮ್ಮ ಪಕ್ಷದವರು ಹೋರಾಟ ಮಾಡ್ತಿದೆ. ಅದಕ್ಕೊಂದು ತಾತ್ವಿಕ ಅಂತ ತೊಗೊಂಡೋಗ್ತೀವಿ ನಾವು. ಈಗ ನಿಮ್ಮ ಜಿಲ್ಲೆಯ ವಿಚಾರಕ್ಕೆ ಬರೋಣ ಸರ್. ಹೇಮಾವತಿ ಲಿಂಕ್ ಕೆನಲ್ ವಿಚಾರವಾಗಿ ಮೊನ್ನೆ ತಾನೇ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು, ನೀವು ಕೂಡ ಭಾಗವಹಿಸಿದ್ರಿ. ಏನು ಸರ್, ಯಾಕೆ ಸರ್ ಇದಕ್ಕೆ ವಿರೋಧ ಅಂತೇಳಿ? ನೋಡಿ, ಅದನ್ನು ನಾವು ಯಾವಾಗಲೂ ಹೇಳ್ತಿರ್ತೇವೆ. ಏನು ಆ ಲಿಂಕ್ ಕೆನಾಲ್ ಅಂತ ಹೇಳಿ 34.25 ಕಿಲೋಮೀಟ್ರನ್ನ 70ನೇ ಕಿಲೋಮೀಟ್ರ್ ನಿಟ್ಟೂರಿಂದ ನಮ್ಮ ನಾಲೆ ಏನು ವಿನ್ಯಾಸ ಆಗಿದೆ ಅದರಿಂದ 70ನೇ ಕಿಲೋಮೀಟ್ರಿಂದ ತೊಗೊಂಡೋಗಿ ಅದು 165ನೇ ಕಿಲೋಮೀಟ್ರಿಗೆಲ್ಲೋ ಬಿಡ್ತಾರೆ. ಅಂದರೆ 70-80 ಕಿಲೋಮೀಟ್ರನ್ನ ಬೈಪಾಸ್ ಮಾಡಿ ಕೇವಲ 34.5 ಕಿಲೋಮೀಟ್ರಲ್ಲಿ ಅದನ್ನು ಕ್ರಾಸ್ ಮಾಡ್ತಾರೆ ಮಧ್ಯದಲ್ಲಿ. ಯಾವಾಗಲೂ ಒಂದು ದೇಶದಲ್ಲಿ ಒಂದು ನಾಲೆ ವಿನ್ಯಾಸ ಆದರೆ, ಒಂದು ಯೋಜನೆ ವಿನ್ಯಾಸ ಆದರೆ ಎಲ್ಲ ತಾಲೂಕುಗಳನ್ನು, ಒಂದು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಬರ್ತವೆ ಆ ತಾಲೂಕುಗಳಿಗೆ ಹೇಗೆ ನೀರು ಹೋಗಬೇಕು ಅಂತ ಒಂದು ಡಿಸೈನ್ ಮಾಡ್ತಾರೆ. ಆ ಡಿಸೈನ್ ಮಾಡಿ ನೀರನ್ನು ಕೊಡ್ತಾರೆ. ಆ ಡಿಸೈನ್ ಮಾಡಿರೋ ನೀರನ್ನು ಕೊಡ್ತಾ ಇರಬೇಕಾದ್ರೆ ಒಂದು ಲಾಸ್ಟ್ ಟೈಲ್ಯಾಂಡ್ಗೆ ಯಾವಾಗಲೂ ಸಮಸ್ಯೆಗಳಿರ್ತದೆ. ಕುಣಗಲ್ ಟೈಲ್ಯಾಂಡ್ ಬರುತ್ತೆ ನಮ್ಮ ತುಮಕೂರು ಜಿಲ್ಲೆಗೆ. ಆ ಟೈಲ್ಯಾಂಡಿಗೆ ಬರೋವಂಥ ಸಂದರ್ಭದಲ್ಲಿ ನೀರು ಹೋಗಿಲ್ಲ ಅಂತೇಳಿ ರಂಗನಾಥ್ ಅವರು ಆರೋಪವನ್ನು ಮಾಡ್ತಾರೆ. ನಮಗೆ 3 TMC ನೀರು ಬರಬೇಕಾಯಿತು, ಬರಲ್ಲ ಅಂತ. ಅದಕ್ಕೆ 2014ರಲ್ಲಿ DK ಸುರೇಶ್ ಅವರು ಬ್ಯಾಂಗ್ಳೂರು ಗ್ರಾಮಾಂತರ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾಗ ರಾಜಕೀಯದ ಉದ್ದೇಶಕ್ಕೋಸ್ಕರ ಮಾಗಡಿಗೆ ನೀರನ್ನು, ಹೇಮಾವತಿ ನೀರನ್ನು ಕೊಡ್ತೇನೆ ಅಂತ ಹೇಳಿ ಅವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಯೋಜನೆ ಮಾಡಿಸ್ತಾರೆ. ಮಾಗಡಿಗೆ 68 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ. ನಮಗೆ ತುಮಕೂರು ಜಿಲ್ಲೆಯಲ್ಲಿರುವಂಥ ನಮಗೆ ನೀರು ಇವತ್ತು ಸಾಲ್ತಾ ಇಲ್ಲ. ಅಂದರೆ ನಮಗೆ ಡಿಫಿಷಿಯನ್ಸಿ ಇದೆ, ತೊಂದರೆ ಇದೆ. ಆ ಸಂದರ್ಭದಲ್ಲಿ ಮಾಗಡಿಗೆ ಕೊಡಬೇಕು ಅಂತೇಳಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಟೆಂಡರ್ ಕರೀತಾರೆ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ, JDS ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ 1 ವರ್ಷಕ್ಕೆ ಆ ಸರ್ಕಾರ ಬಿದ್ದೋಗುತ್ತೆ. ಅವರು ಇವತ್ತು DK ಶಿವಕುಮಾರ್ ಅವರು ಹೇಳ್ತಾರೆ ಆವಾಗ ಕುಮಾರಸ್ವಾಮಿಯವರು ಮಾಡಿದ್ರಂತ. ಕುಮಾರಸ್ವಾಮಿಯವರು ಅವತ್ತು ಮುಖ್ಯಮಂತ್ರಿಯಾಗಿ ಮಾಡಿಲ್ಲ ಅಂದರೆ 6 ತಿಂಗಳಿಗೆ ಸರ್ಕಾರ ಕೆಡುಬಿಡೋರು ಪಾಪ. ಕುಮಾರಸ್ವಾಮಿಯವ್ರದಲ್ಲಿ ಏನು ತಪ್ಪಿಲ್ಲ. ಈ ಪ್ರೆಷರ್ ಕಾಂಗ್ರೆಸ್ ಅವ್ರು ಹಾಕಿ ಅವತ್ತು ಅದನ್ನು ಅಪ್ರೂವಲ್ ಮಾಡಿಸ್ಕೊಳ್ತಾರೆ. ಆ ಮಾಡಿ ಟೆಂಡರ್ ಕರೆದಾಗ ನಮ್ಮ ಸರ್ಕಾರ ಬಂದುಬಿಡುತ್ತೆ 1 ವರ್ಷ ಕಳೆದ ಮೇಲೆ. ಆವಾಗ ನಮ್ಮ ಸರ್ಕಾರ ಬಂದಾಗ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಹೋಗಿ ಆ ಯೋಜನೆಯನ್ನು ರದ್ದು ಮಾಡ್ತೇವೆ. ಮಾಧುಸ್ವಾಮಿಯವರು ಇರ್ತಾರೆ, ಅವತ್ತು ಪಾರ್ಲಿಮೆಂಟ್ ಸದಸ್ಯರು ಬಸವರಾಜ್ ಇರ್ತಾರೆ, ಸೊಗಡು ಶಿವಣ್ಣವ್ರು ಇರ್ತಾರೆ, ನಾವಿರ್ತೇವೆ. ನಾವೆಲ್ಲರೂ ಹೋಗಿ ಈ ಯೋಜನೆ ಬೇಡ ಅಂತೇಳಿ ಅವತ್ತು ರದ್ದು ಮಾಡಿಸ್ತೇವೆ. ರದ್ದು ಮಾಡಿದ್ಮೇಲೆ ಆ 650 ಕೋಟಿ ಏನು ಹಣ ಇಟ್ಟಿದ್ರು ಆ ಎಕ್ಸ್ಪ್ರೆಸ್ ಕ್ಯಾನಲ್ ತೊಗೊಂಡೋಗೋದಕ್ಕೆ, ಆ ಹಣವನ್ನು ನಾಲೆ ಅಗಲೀಕರಣಕ್ಕೆ ಮಾಡೋಕ್ಕಿಡ್ತೇವೆ. ಅಂದರೆ ನಮ್ಮದು 1100 ಕ್ಯೂಸೆಕ್ಸ್ 1300 ಕ್ಯೂಸೆಕ್ಸ್ ನೀರೇನೋ ಹೋಗ್ತಾ ಇತ್ತು. ಈಗ 1600 ಕ್ಯೂಸೆಕ್ಸ್ಗೇನೋ ನೀರನ್ನು ವಿನ್ಯಾಸ ಮಾಡಿ ಆ ನಾಲೆ ಅಗಲೀಕರಣ ಮಾಡ್ತೇವೆ. ಅಂದರೆ ನೀರು ವೇಗವಾಗಿ ಹೋಗೋದಕ್ಕೆ ನಾಲೆ ಅಗಲೀಕರಣ ಆಗಿರಲ್ಲ, ಅಗಲೀಕರಣ ಮಾಡೋಕ್ಕೆ 650 ಕೋಟಿ ನಾವು ವೆಚ್ಚ ಮಾಡಿ ಆ ಯೋಜನೆ ಅನುಷ್ಠಾನ ಮಾಡಿದ್ದೇವೆ. ಈಗ ಇದ್ರ ಮಧ್ಯೆ ಪುನಃ ಈ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯನವ್ರ ಸರ್ಕಾರ. DK ಶಿವಕುಮಾರ್ ನೀರಾವರಿ ಸಚಿವರಾಗ್ತಾರೆ. ಇವರು ಆದ ತಕ್ಷಣ ಇದನ್ನು ಪ್ರಾರಂಭ ಮಾಡ್ತಾರೆ. ತಿರ್ಗಾ ಹಳೆ ಯೋಜನೆ ಮಾಡಬೇಕು, ರಾಜಕೀಯ ಉದ್ದೇಶ ಇದು. ಆ ಉದ್ದೇಶಕ್ಕೆ ಇದನ್ನು ಮಾಡಬೇಕು ಅಂತೇಳಿ ಇದು ಪ್ರಾರಂಭ ಮಾಡ್ತಾರೆ. ಇದು ಪ್ರಾರಂಭ ಮಾಡಿದ ತಕ್ಷಣ ನಾವು ಹೇಳ್ತೀವಿ, ವಿರೋಧ ಮಾಡ್ತೇವೆ, ಇದು ಮಾಡಬಾರ್ದು ಅಂತ. ಯಾಕೆ ಅವೈಜ್ಞಾನಿಕ ಅಂತ ಸರ್ಕಾರ ಕೇಳುತ್ತೆ. ಯಾವಾಗಲೂ ನಾಲೆ ಅಂದರೆ ಏನಪ್ಪ ಅಂದರೆ ತಳ ಇರುತ್ತಲ್ಲ, ತಳದ ಮೇಲೆ 10 ಮೀಟ್ರ್ ಇರ್ತದೆ ನಾಲೆ ಮೇಲಿಕ್ಕೆ. 10 ಮೀಟ್ರಲ್ಲಿದ್ದಾಗ ಈ ನಾಲೆ ತಳದಲ್ಲಿದ್ದಾಗ ಯಾವುದೇ ನಾವು ಈಗ ಗುಬ್ಬಿಗೆ ತುರುವೇಕೆರೆಗೆ ನೀರು ಬಿಡ್ತೀವಿ, ತಿಪ್ಟೂರು ಫಸ್ಟ್ ಸ್ಟಾರ್ಟ್ ಆಗುತ್ತೆ, ತಿಪ್ಟೂರಿಗೆ ನೀರು ಬಿಡ್ತೀವಿ ನಾವು. ಅದಾದಮೇಲೆ ಚಿಕ್ಕನಾಗ್ನಳ್ಳಿಗೆ ಬಿಡ್ತೀವಿ, ಅದಾದಮೇಲೆ ಗುಬ್ಬಿಗೆ ಬಿಡ್ತೀವಿ, ಗುಬ್ಬಿ ಆದಮೇಲೆ ಸಿರಾಗೆ ಬಿಡ್ತೀವಿ, ಸಿರಾ ಆದಮೇಲೆ ಮಧುಗಿರಿ ಕೊರಟಗೆರೆಗೆ ಬಿಡ್ತೀವಿ, ಅದಾದಮೇಲೆ ತುಮಕೂರಿಗೆ ಬಿಡ್ತೀವಿ, ತುಮಕೂರು ಗ್ರಾಮಾಂತರಕ್ಕೆ ಬಿಡ್ತೀವಿ, ಕುಣಗಲ್ ಬಿಡ್ತೀವಿ. ಏನು ಮಾಡ್ತಾರೆ ಅಂದರೆ ನಾಲೆ ಇಲ್ಲಿ ಕೆಳಭಾಗದಲ್ಲಿದ್ದಾಗ 10 ಮೀಟ್ರು ಉದ್ದ ಎತ್ತರ ಇದ್ದಾಗ ನಾವೇನು ಮಾಡ್ತೀವಿ, ನೀರು ಸ್ಪೀಡಾಗಿ ಮುಂದಕ್ಕೆ ಹೋಗೋದಕ್ಕೆ 5 ಮೀಟ್ರ್ ಯಾವಾಗಲೂ ಬಿಟ್ಬಿಡ್ತೀವಿ. ಬಾಟಮಿಂದ ಮೇಲ್ಗಡೆಗೆ 5 ಮೀಟ್ರ್ ಬಿಟ್ಬಿಡ್ತೀವಿ. ಅದ್ರ ಮೇಲೆ ಬಿಡ್ತೀವಿ. ಮಾಗಡಿ ನಾವು ಇದಕ್ಕೆ ಹೋಗ್ಬೇಕಾರೆ, ಗುಬ್ಬಿಗೆ ಹೋಗ್ಬೇಕಾರೆ, ತುರುವೇಕೆರೆಗೆ ಹೋಗ್ಬೇಕಾರೆ, ತಿಪ್ಟೂರಿಗೆ ಹೋಗ್ಬೇಕಾರೆ. ಯಾಕೆಂದರೆ ಸ್ಪೀಡ್ ಆಫ್ ದ ವೆಲಾಸಿಟಿ ಆಫ್ ದ ವಾಟರ್ ಕಡಿಮೆ ಆಗಬಾರ್ದು ಅಂತ, ಸ್ಪೀಡಲ್ಲಿ ಹೋಗ್ಬೇಕದು ನೀರು ಅಂತೇಳಿ ಮೇಲ್ಗಡೆ ವೆಂಟ್ ಇಡ್ತೀವಿ ನೀರು ಡ್ರಾ ಮಾಡೋದಕ್ಕೆ. ನೀರನ್ನ ತಗೊಳ್ಳೋಕ್ಕೆ, ಗುಬ್ಬಿಗೆ ತಗೊಳ್ಳೋದಕ್ಕೆ, ಚಿಕ್ಕನಾಗ್ನಳ್ಳಿ ತಗೊಳ್ಳೋಕ್ಕೆ, ಬೇರೆ ಬೇರೆ ತಾಲೂಕುಗಳ ತಗೊಳ್ಳೋಕ್ಕೆ ಕೆಳಭಾಗದಲ್ಲಿ ಇಡಲ್ಲ ನಾವು ತೂಬ್ನ. ಇದು ಏನು ಮಾಡಿದ್ದಾರೆ, ಇದು ತಳ ಇದೆ, ಇದು ತಳದಿಂದ 10 ಮೀಟ್ರ್ ಕೆಳಗಡೆ ಇಟ್ಬಿಟ್ಟವ್ರು ಇದಕ್ಕೆ. ಯಾವುದಕ್ಕೆ? ಈ ಎಕ್ಸ್ಪ್ರೆಸ್ ಕೆನಾಲ್ಗೆ. ಅದು ಜಲಪಾತ ಥರ ಧುಮುಕ್ಬಿಡ್ತದೆ. ಅದು ಮೇಲೆ ನೀರು ಬರ್ತದೆ, ಜಲಪಾತ ಧುಮುಕುತ್ತಲ್ಲ ಆ ಥರ ಬಂದು ನೀರು ಧುಮುಕ್ಬಿಟ್ರೆ ಮುಂದಕ್ಕೆ ನೀರು ಹೋಗಲ್ಲ, ವೆಲಾಸಿಟಿ ಕಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಹೇಳಿದ್ವಿ ಇದು ಅವೈಜ್ಞಾನಿಕ, ಈ ಯೋಜನೆ ಮಾಡಬಾರ್ದು. ನಮಗೆ ಏನು ಕುಣಗಲ್ಗೆ 3 TMC ನೀರು ಬರಬೇಕು. ಈಗಾಗಲೇ ಈಗ ಆಧುನೀಕರಣ ಆಗಿರೋಂಥ ನಾಲೆಯಲ್ಲೇ ಕುಣಗಲ್ಗೆ 3 TMC ನೀರು ತಲುಪಿದೆ. ಆದ್ದರಿಂದ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಸಾಕಷ್ಟು ಹೋರಾಟಗಳನ್ನ ಬದುಕಿನುದ್ದಕ್ಕೂ ಮಾಡಿಕೊಂಡು ಬಂದವರು, ಈ ವಿಚಾರದಲ್ಲೂ ಹೋರಾಟ ಕಂಟಿನ್ಯೂ ಆಗುತ್ತಾ? ಹಾಗಾದ್ರೆ ನಾನು ಹೇಳ್ಬಿಟ್ಟಿದ್ದೀನಲ್ಲ,
ನಾನು ಬದುಕಿರೋವರೆಗೂ ಯೋಜನೆ ಮಾಡೋಕ್ಕೆ ಬಿಡಲ್ಲ. ಇಲ್ಲ ಅಂದರೆ ನಾನು ಹೆಣದ ಮೇಲೆ ನೀರು ಹೋಗಬೇಕು, ಇಲ್ಲ ಅಂದರೆ ಯೋಜನೆ ನಿಲ್ಲಿಸಬೇಕು. ನಾವು ಇದರಲ್ಲಿ ಯಾವುದೇ ರಾಜಕೀಯ ಮಾಡ್ತಾಯಿಲ್ಲ. ಇದು ತುಮಕೂರು ಜಿಲ್ಲೆಯ ಅಳಿವಿನ ಉಳಿವಿನ ಪ್ರಶ್ನೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳ ಬದುಕಿನ ಪ್ರಶ್ನೆ. ನಮಗೆ ನೀರು ತಂದು ಕೊಡ್ಬೇಕಾದ್ರೆ ಉಚ್ಮಾಸ್ತಿಗೌಡರಿಂದ ಹಿಡಿದು ವೈ ಕೆ ರಾಮಯ್ಯನವರಿಂದ ಹಿಡಿದು ಮತ್ತು ನಮ್ಮ ಸಂಸದರಾದಂಥ ಮಲ್ಲಿಕಾರ್ಜುನವರಿಂದ ಹಿಡಿದು ಎಲ್ಲ ಸತ್ತೋಗಿದ್ದಾರೆ. ಉಚ್ಮಾಸ್ತಿಗೌಡರು, ವೈ ಕೆ ರಾಮಯ್ಯನವರು, ಮಲ್ಲಿಕಾರ್ಜುನರು ತೀರೋಗಿದ್ದಾರೆ. ಈಗಿರೋರು ನಮ್ಮ ಸೊಗಡು ಶಿವಣ್ಣವರಿದ್ದಾರೆ, ಬಸವರಾಜ್ ಅವರಿದ್ದಾರೆ, ವೈ ಕೆ ರಾಮಯ್ಯನವ್ರ ನಂತರ ನಮ್ಮ ಲಿಂಗಪ್ಪನವ್ರು XMLA ಇದ್ದರು, ಮುದ್ದನ್ಮೇಗೌಡರು ಇದ್ದರು, ಮತ್ತು ಸೊಗಡು ಶಿವಣ್ಣವರಿದ್ದರು. ಎಲ್ಲರೂ ಇದಕ್ಕೆ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಹೋರಾಟ ಮಾಡಿ, ಲಕ್ಕಪ್ಪನವರಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಿ ಹೇಮಾವತಿ ನೀರನ್ನು ತಂದುಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರೋ ನೀರನ್ನು ನಮ್ಮ ಇಂದಿನ ನಾಯಕರು ಕೊಟ್ಟಿರೋ ನೀರನ್ನು ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಶಾಪ ಆಗ್ತಾರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು. ನಮ್ಮ ಬದುಕನ್ನು ಹಾಳು ಮಾಡೋದ್ರಿಗೆ ಕೊಟ್ಟಂಥ ನೀರನ್ನು ಉಳಿಸ್ಕೊಳ್ಳಿಲ್ಲ ಅಂತೇಳಿ. ಹಾಗಾದ್ರೆ ಹೇಮಾವತಿ ಅಸ್ತಿತ್ವದ ಪ್ರಶ್ನೆ, ಇದು ನಮ್ಮ ಉಳಿವಿನ ಅಸ್ತಿತ್ವದಲ್ಲ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಅಳಿವಿನ ಉಳಿವಿನ ಪ್ರಶ್ನೆ. ಅದಕ್ಕೆ ನಾವು ಪ್ರಾಣ ಕೊಟ್ಟಾದರೂ ನೀರು ಉಳಿಸ್ಕೊಳ್ತೀವಿ. ಈ ಯೋಜನೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ವೆರಿ ಕ್ಲಿಯರ್ ಆಗಿದ್ದೇವೆ. ನಾವು ಹೋರಾಟಕ್ಕೆ ಹೋಗಿಂತ ಮುಂಚೆನೇ ನಿರ್ಧಾರ ಮಾಡಿದ್ವಿ, ಇಲ್ಲ ಗೆಲ್ಲಬೇಕು, ಇಲ್ಲ ವೀರಮರಣ ಹೊಂದಬೇಕು. ಈ ಹೋರಾಟವನ್ನು ಗೆಲ್ಲಬೇಕು, ಇಲ್ಲ ವೀರಮರಣವನ್ನು ಹೊಂದಬೇಕು. ಅಲ್ಲೇನೆ ಕ್ಲಿಯರ್ ಆಗಿದ್ದೇವೆ ನಾವು. ಸರ್, ಇನ್ನೊಂದು ವಿಚಾರ, ಅನುದಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಕಾಂಗ್ರೆಸ್ನ ಶಾಸಕರು ಇತ್ತೀಚೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ, ಇದಕ್ಕಿಂತ ಮುಂಚಿತವಾಗಿ ನೀವು ಹೋರಾಟವನ್ನೇ ಮಾಡಿದ್ರಿ. ಆ ಹೋರಾಟ ಮುಖ್ಯಮಂತ್ರಿಗಳವರೆಗೂ ಹೋಯಿತು. ಆಮೇಲೆ ಒಂದಷ್ಟು ಸಚಿವರು ನಿಮ್ಮನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಎನ್ನುವುದಾಗಿ ಕೂಡ ಚರ್ಚೆ ಆಗ್ತಾ ಇತ್ತು. ಅನುದಾನ ಬಂತ ಸರ್ ನಿಮ್ಮ ಕ್ಷೇತ್ರಕ್ಕೆ? ಹೇಳದ್ನಲ್ಲ, ಇಂಥ ಕೆಟ್ಟ ಸರ್ಕಾರ, ಇಂಥ ಜೀವನದಲ್ಲೇ ನಾನು ರಾಮಕೃಷ್ಣ ಹೆಗಡೆ ಕಾಲದಿಂದ ವಿದ್ಯಾರ್ಥಿ ನಾಯಕ. ರಾಮಕೃಷ್ಣ ಹೆಗಡೆಯವರಿಂದ ನಾನು ಮುಖ್ಯಮಂತ್ರಿ ಹತ್ತಿರದಿಂದ ನೋಡಿದ್ದೇನೆ, ಸಾಕಷ್ಟು ಜನ ಮುಖ್ಯಮಂತ್ರಿ ನೋಡಿದ್ದೇನೆ. ಇಂಥ ದರಿದ್ರ ಸರ್ಕಾರ, ಇಂಥ ಜನವಿರೋಧಿ ಸರ್ಕಾರ ನಾನು ನನ್ನ ಜೀವನದಲ್ಲೂ ನೋಡಿಲ್ಲ. ನಾವು ಹೋರಾಟ ಮಾಡೋದು, ಎಲ್ರಿಗೂ 25 ಕೋಟಿ ಕೊಟ್ಟಿದ್ರು ಕಾಂಗ್ರೆಸ್ ಶಾಸಕರು, ನಮ್ಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಸುಮ್ಮನೆ ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಬಂದಿರು ಪರಮೇಶ್ ಸಾಹೇಬರು 2 ಸಲ ಮುಖ್ಯಮಂತ್ರಿಗಳನ್ನ. ನಾನು ಹೇಳಿದೆ ಕಪ್ ಔಟ್ ಆರಿಸ್ತೀನಿ ಬಂದರೆ ಅಂತ. ಯಾವುದೋ ಗಣಿ ಸೆಸ್ ಅಮೌಂಟಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದರು. ಇವ್ರ ಸರ್ಕಾರದ ಒಂದೂ ಇರಲಿಲ್ಲ, ನೂರಾರು ಕೋಟಿ ಹಾಕ್ಬಿಟ್ಟಿದ್ರು. ನಾನು ಹೇಳಿದೆ ರಾಜ್ಯ ಸರ್ಕಾರದ 1 ರೂಪಾಯಿ ಅನುದಾನ ಇಲ್ಲ, ಇದೆಲ್ಲ ಕೇಂದ್ರ ಸರ್ಕಾರದ ಇದು ಸೆಸ್ಸು ಮೈನ್ಸ್ ಸೆಸ್ ಅಮೌಂಟಲ್ಲಿ ಬಂದಿದ್ದೀರಾ, ಇದನ್ನು ಮಾಡೋಕ್ಕೆ ನಾವು ಬಿಡಲ್ಲ. ಆಮೇಲೆ ಎಲ್ಲ MLAಗಳಿಗೆ 25 ಕೋಟಿ ಕಾಂಗ್ರೆಸ್ MLA ಕೊಟ್ಟಿದ್ದೀರಾ, BJP MLAಗಳಿಗೆ 5 ರೂಪಾಯಿನೂ ಕೊಟ್ಟಿಲ್ಲ, ಕಪ್ಪ ಔಟ ಪ್ರದರ್ಶನ ಮಾಡ್ತೀವಿ ಅಂತ. ಆಮೇಲೆ ಪರಮೇಶ್ ಸಾಹೇಬರು ಕಾಂಪ್ರಮೈಸ್ ಮಾಡಿದ್ರು. ನಾವು ಆಯಿತು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಬೇಕು ಅಂತೇಳಿ ವಿಡ್ರಾ ಮಾಡ್ದೋ. ಅದಾದಮೇಲೆ ಇಲ್ಲಿವರೆಗೂ 5 ಪೈಸೆನೂ ಕೊಟ್ಟಿಲ್ಲ. ಬರೀ ಇವತ್ತು ನಾವು 2 ವರ್ಷದಿಂದ ಶಾಸಕರು ಪೇಪರ್ ಮೇಲೆ MLA. ಹೇಳಿದ್ನಲ್ಲ, ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ. ಅಲ್ಲ ಸರ್, ಈ ಅನುದಾನದ ವಿಚಾರ ಹೋಗ್ಲಿ ಸರ್, ಗ್ಯಾರಂಟಿ ಯೋಜನೆಗಳಾದ್ರೂ ಸರಿಯಾಗಿ ಅನುಷ್ಠಾನ ಆಗಿದೆಯಾ ಸರ್? ಬಿಡ್ರಿ, ಅದು ದರಿದ್ರ. ಇದು ನೋಡ್ರಿ, ಪಂಗ್ನಾಮ ಹಾಕ್ತಾಯಿದ್ರು, 3 ನಾಮ ಹಾಕೊಳ್ತಾರೆ, ಯಾವುದು ದೇವ್ರದ್ದು. ಇಲ್ಲ ಅಂದ್ರೆ ಕಳ್ಳರಿಗೆ ಪಂಗ್ನಾಮ ಹಾಕ್ದ ಅಂತಾರೆ. ಇವ್ರು 5 ಪಂಚ ಗ್ಯಾರಂಟಿ 5 ನಾಮ ಹಾಕ್ಬಿಟ್ರು. ಹಾಗಾದ್ರೆ ಮೋಸ ಮಾಡಿದ್ದಾರೆ ಗ್ಯಾರಂಟಿ ಹೆಸರು. ಯಾರು ನಾನು ಹೇಳ್ತಿಲ್ಲ, ರಾಯರೆಡ್ಡಿ ಹೇಳಿದ್ರಲ್ಲ, ಏನಂತ ಹೇಳಿದ್ರು, ಅಕ್ಕಿ ನಿಲ್ಲಿಸ್ರಿ ನಾವು ರಸ್ತೆ ಮಾಡ್ತೀವಿ ಅಂತ. ಆಮೇಲೆ ಕೇಳಿದ್ರೆ ನಾನು ಜೋಕ್ ಮಾಡಿದೆ ಅಂತ ಹೇಳಿದ್ರು. ರಾಯರೆಡ್ಡಿ ಹೇಳಿದ್ದಾರೆ, ಎಮ್ ಆರ್ ಪಾಟೀಲ್ ಹೇಳಿದ್ದಾರೆ, BR ಪಾಟೀಲ್ ಹೇಳಿದ್ದಾರೆ, ಗೋಪಾಲ್ ಕೃಷ್ಣ ಅವ್ರು ಹೇಳಿದ್ದಾರೆ, ಒಂದು ಚರಂಡಿ ಮಾಡೋಕ್ಕೆ ಹಣ ಇಲ್ಲ ಅಂತ. ವಿರೋಧ ಪಕ್ಷನೇ ಬೇಡ, ಕಾಂಗ್ರೆಸ್ನಲ್ಲೇ ವಿರೋಧ ಪಕ್ಷಗಳಾಗಿ ಅವರೇ ಶಾಸಕರು ಹೇಳ್ತಾರೆ ಅಂದಮೇಲೆ ನಮ್ಮ ಪರಿಸ್ಥಿತಿ ಏನಿರಬೇಕು? ಸರ್, ವಿರೋಧ ಪಕ್ಷವಾಗಿ ನಿಮ್ಮ ಜವಾಬ್ದಾರಿ ವಿಚಾರವಾಗಿ, ಹಾಗೇನೆ ನೀವು ಮಾಡ್ತಾ ಇರುವಂಥ ಹೋರಾಟಗಳ ವಿಚಾರವಾಗಿ ಮಾತನಾಡಿದ್ವಿ. ಇತ್ತ ಸರ್ಕಾರದ ವಿಚಾರಕ್ಕೆ ಬರೋಣ ಸರ್. ಮೊನ್ನೆಯಿಂದ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ. ಏನದು ಸರ್ ಸೆಪ್ಟೆಂಬರ್ ಕ್ರಾಂತಿ? ನಿಮ್ಮ ಪಾರ್ಟಿಯವ್ರಿಗೆ ಏನಾದರೂ ಗೊತ್ತಿದೆಯಾ? ಇಲ್ಲ, ಇದು ಕಾಂಗ್ರೆಸ್ನವರು ಎಗೈನ್. ಯಾಕೆಂದರೆ ಇದು ಬೇರೆ ಬೇರೆ ಕಾರಣಗಳಿಂದ ಎಣೆಯುವಂಥ ಕೆಲಸ ನಡೀತಿರ್ಬೇಕಾದ್ರೆ KN ರಾಜಣ್ಣವರು ಒಂದು ಬಾಂಬ್ ಹಾಕೋರು, ನಮ್ಮ ಸಚಿವರು, ಸಹಕಾರಿ ಸಚಿವರು, ನಮ್ಮ ಜಿಲ್ಲೆಯವರೇ. ಅವ್ರು ಯಾವಾಗಲೂ ಹಾಕ್ತಿರ್ತಾರೆ, CD ಒಂದು ಹಾಕಿದ್ರು. ನಮ್ಮ ಹತ್ರ ಏನೋ ಈ ಸರ್ಕಾರನೇ ಎಲ್ಲ ಎಷ್ಟೋ ಜನಗಳು CD ಮಾಡಿಸಿದೆ, ಯಾರೋ ಒಬ್ಬರು ಸಚಿವರು ಅಂತ ಹೇಳಿದ್ರು. ಕಡೆಗೆ ಅವ್ರು ಹೇಳಲಿಲ್ಲ. ಭಾಳ ಸೀನಿಯರ್ ರಾಜಕಾರಣಿಯವರು, ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಹಿಂದುಳಿದ ಸಮಾಜದಿಂದ ಬಂದಂಥವರು. ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅವರು ಸಿದ್ದರಾಮಯ್ಯನ ಆಪ್ತರು. ಬೇರೆ ಯಾರು ಹೇಳಿದ್ರೆ ಕ್ರಾಂತಿ ಆಗುತ್ತೆ ಅನ್ನಂಗಿದ್ರೆ ಒಂದು ಕ್ವಶನ್ ಮಾರ್ಕ್ ಇರೋದು. ಇವರು ಸಿದ್ದರಾಮಯ್ಯನವರು ತುಮಕೂರು ಜಿಲ್ಲೆಗೆ ಯಾವಾಗ ಬಂದರೂ ಊಟ ಮಾಡೋದಿಲ್ಲಪ್ಪ ಅಂದರೆ ರಾಜಣ್ಣವ್ರ ಮನೆ ಕೋಳಿ ಮಾಂಸ. ಸರಿ, ಅವ್ರು ಹೇಳಬೇಕಾದ್ರೆ ಸಿದ್ದರಾಮಯ್ಯನವರ ಒಂದು ಕಿಚನ್ ಕ್ಯಾಬಿನೆಟ್ಟಿಂದ ಬಂದಿರೋಂಥ ವಿಷಯ ಇದು. ಅಂದರೆ ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಹೇಳಿದೆ, ನೀನು ರಾಜೀನಾಮೆ ಕೊಡಬೇಕು ಅಂತ. ನೀನೇನು ದಸರಾ ಉತ್ಸವ ಇದೆ, ಆ ದಸರಾ ಉತ್ಸವ ಆದಮೇಲೆ ಚಾಮುಂಡಿ ತಾಯಿಯ ನಾಡದೇವತೆ ದಸರಾದಲ್ಲಿ ಆ ಮುಗಿದ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು ಅಂತ
ನನಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ ರಾಜೀನಾಮೆ ಕೊಡಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಮೊನ್ನೆ ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯ ಅವರ ಹೇಳಿಕೆ ತುಂಬಾ ಡಿಫ್ರೆಂಟ್ ಆಗಿತ್ತು ಸರ್. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಅದು ಸಂದೇಶ ಹೈಕಮಾಂಡ್ಗೆ ನೀವು ಹೇಳಿದಿರ ರಾಜೀನಾಮೆ ನಾನು ಕೊಡಲ್ರಿ, ನನಗೆ ಅವತ್ತು ವೋಟಿಂಗ್ ನಡೀತು, ಶಾಸಕರು ನನಗೆ ಮೆಜಾರಿಟಿ ಹಾಕಿದ್ದಾರೆ, ನಾನು ಅದನ್ನು ಕೊಡಲ್ಲ ಅಂತೇಳಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಪಬ್ಲಿಕ್ಕಲ್ಲಿ NDTVನ ಅದು ಇಂಡಿಯಾ ಟುಡೇ ಟಿವಿಯಲ್ಲಿ ಒಂದು ಸಂದರ್ಶನದಲ್ಲಿ ಸಿದ್ದರಾಮಯ್ಯನವ್ರು ಹೇಳೋ ಮಾತು, ನಾನೇ 5 ವರ್ಷ ಅಂತ ಹೇಳಬೇಕಾದ್ರೆ ಯಾರಿಗಿದು ಸಂದೇಶ? ಅವರೇ 5 ವರ್ಷ ಅಂತ ಕರ್ನಾಟಕದ ರಾಜಧಾನಿ ಅಂದ್ಕೊಂಡಿದ್ದು ನಾವು. ಅವತ್ತು ಗೊತ್ತಾಯ್ತು ಯಾಕೆ ಪದೇ ಪದೇ ಹೇಳ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಡೈರೆಕ್ಷನ್ಸ್ ಕೊಟ್ಟಿದೆ 2.5 ವರ್ಷ ಅಂತೇಳಿ. ಇದು ಮುಂಚೆಯಿಂದನೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ DK ಶಿವಕುಮಾರ್ ಹಿಂಬಾಲಕರು ಹೇಳ್ತಿದ್ದು ಇನ್ನು 2 ವರ್ಷ ಕಾಯಿಗುರು, 2.5 ವರ್ಷ ನಮ್ಮ ಬ್ರದರ್, ನಮ್ಮ ಅಣ್ಣ, ನಮ್ಮ ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಾಲಕೃಷ್ಣ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಗುಬ್ಬಿ, ಮತ್ತು ಗಾಣಿಗ ಅಂತ ಹೇಳಿ ನಮ್ಮ ರವಿ ಗಾಣಿಗ ಇರ್ಬೋದು, ಇನ್ಯಾರೋ ಒಬ್ಬರು ದಾವಣಗೆರೆಯಲ್ಲಿ ಗೆದ್ದಿದ್ದಾರೆ ಯುವಕ ಶಿವಗಂಗಾ ಬಸ್, ಇವರೆಲ್ಲರೂ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಇಕ್ಬಾಲ್ ರಾಮನಗರ, ಇವರೆಲ್ಲರೂ ಯಾಕೆ ಹೇಳ್ತಾ ಇದ್ರು ಅಂದರೆ 2.5 ವರ್ಷ ಅಗ್ರಿಮೆಂಟ್ ಆಗಿಲ್ಲ ಅಂತ ಅಂದರೆ DK ಶಿವಕುಮಾರ್ ಅವರು ಸೂಕ್ಷ್ಮವಾಗಿ ಹೇಳಿಲ್ಲ ಅಂತ ಹೇಳಿದ್ರೆ ಇವ್ರ ಬಾಯಲ್ಲಿ ಯಾರ ಬಾಯಲ್ಲೂ ಬರ್ತಿಲ್ಲ. ಹಾಗಾದ್ರೆ 2023ರಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿದೆ 100ಕ್ಕೆ 100 ಆಗಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ನೀನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಹೈಕಮಾಂಡ್. ಅದಕ್ಕೆ ಸಿದ್ದರಾಮಯ್ಯನವರು ಅವರು ಯಾಕೆ ಹೈಕಮಾಂಡು ಸಿದ್ದರಾಮಯ್ಯನವ್ರಿಗೂ ನಿನ್ನೆ ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, DK ಶಿವಕುಮಾರ್ಗೂ ಕೊಟ್ಟಿಲ್ಲ. ಅಂದರೆ ಕ್ಲಿಯರ್ ಕಟ್ ಆಗಿದ್ದಾರೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗೆ ಪರ್ಮಿಷನ್. ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗಿದ್ದಾರೆ, ಇನ್ಯಾರನ್ನ ಭೇಟಿ ಆಗಬೇಕು ಸರ್? AICC ಅಧ್ಯಕ್ಷರು ಅವರೇ ಹೈಕಮಾಂಡ್ ಅಲ್ವಾ ಸರ್? ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಷ್ಟೇ ಕಾಂಗ್ರೆಸ್ಸಲ್ಲಿ. ನೋ ಹೈಕಮಾಂಡ್. ಇವರು ನೋಡಿದೀವಲ್ಲ ನಾವೆಲ್ಲೋ ವಿಡಿಯೋಗಳು ನೋಡ್ತಿರ್ತೀವಿ ಟ್ರೋಲ್ ಆಗ್ತಾ ಇರೋದನ್ನ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಬಹಳ ದೊಡ್ಡ ಮನುಷ್ಯರು ಅವರು, ಭಾಳ ಸಜ್ಜನ ರಾಜಕಾರಣಿ. ಅವ್ರ ಮಗನ ಥರ ಅಲ್ಲ, ಮಗ ಆ ಥರ ಇಲ್ಲ, ಇವರು ದೊಡ್ಡ ಮನುಷ್ಯರು. ಮಗ ಅವ್ರು ಏನೇನೋ ಹೇಳಿಕೆಗಳು ಕೊಡ್ತಾರೆ, ಬಟ್ ಇಂಥ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೇನು ಹೇಳ್ತಾರೋ ಅದೇ ಅಲ್ಟಿಮೇಟ್. ಅವರೇ ಮುಖ್ಯಮಂತ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಸಮಥಿಂಗ್ ಏನೋ ಒಂದು ನಿಗೂಢವಾಗಿರುವಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಅಂತ ಹೇಳೋರೆ, ಅದಕ್ಕೆ ರಾಜಣ್ಣವರು ಕ್ರಾಂತಿ ಅಂತ ಹೇಳಿದ್ದಾರೆ. ಅಂದರೆ ಇಳಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಬ್ರೇಕ್ ಮಾಡಿ 90 ಜನನೋ 100 ಜನ ಕರ್ಕೊಂಬಂದು ಸರ್ಕಾರ ಮಾಡ್ಬೋದು ಅನ್ನೋದು ಅಲ್ಲಿ ಮಾತುಕತೆಗಳು ನಡೀತಾ ಇದೆ. ಅದರಿಂದ 100ಕ್ಕೆ 100 DK ಶಿವಕುಮಾರ್ ಅವರು ಮುಖ್ಯಮಂತ್ರಿನ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಮಾಡುತ್ತೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷದವ್ರಿಗೂ ಇದೆ. ನಾವು ಪಬ್ಲಿಕಲ್ಲಿ ಮಾತಾಡಬೇಕಾದ್ರೆ DK ಶಿವಕುಮಾರ್ ಆಗ್ತಾರೆ ಅಂತ ಜನ ಮಾತಾಡ್ತಾರೆ. ಅಲ್ಲ ಸರ್, ನಿಮ್ಮ ಆಯ್ಕೆ ಯಾರು ಸರ್? ಸಿದ್ದರಾಮಯ್ಯನವರ DK ಶಿವ? ವೆರಿ ಕ್ಲಿಯರ್. ಕರ್ನಾಟಕ ಏಕೀಕರಣ ಆದಮೇಲೆ 1956 ನಂತರ ಸಂಪೂರ್ಣವಾಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವ್ರು SM ಕೃಷ್ಣ ಅವರು. ಅದಾದಮೇಲೆ ಎಲ್ಲರೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು 20 ತಿಂಗಳಾಗಿದ್ದಾರೆ, ಆಮೇಲೆ ಒಂದು 10 ತಿಂಗಳಾಗಿದ್ದಾರೆ. ಅದು ಬಿಟ್ಟರೆ ದೇವೇಗೌಡರು, ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಹಿರಿಯರಾದ ದೇವೇಗೌಡಾಜಿಯವರು ಒಂದು 11 ತಿಂಗಳಾಗಿದ್ದಾರೆ, 12 ತಿಂಗಳು, 16 ತಿಂಗಳು. ಅದಾದಮೇಲೆ ಸದಾನಂದ ಗೌಡರು ಒಂದು ವರ್ಷ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಆದ್ರು ಇಲ್ಲ, ಒಕ್ಕಲಿಗರು ನಾನು ಹೇಳಿದ್ದು. ನೀವು ಆಯ್ಕೆ ಕೇಳಿದ್ರಿ ಯಾರು ಅಂತ, ನಿಮ್ಮ ಆಯ್ಕೆ ಯಾರು ಅಂತ. ಅಖಂಡ ಕರ್ನಾಟಕ ಏಕೀಕರಣ ಆದಮೇಲೆ ಸಂಪೂರ್ಣವಾಗಿ ಅಧಿಕಾರವನ್ನು ಯಾರೂ ಒಕ್ಕಲಿಗರು ಮಾಡಿಲ್ಲ. ಇವತ್ತೇನಾದರೂ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವ್ರಿಗೆ ಬಂದಿದೆ ಅಂದರೆ 2.5 ವರ್ಷ ಆಗ್ತಾರೆ ಅಂತ ಹೇಳಿದ್ರೆ ನನ್ನ ಆಯ್ಕೆ DK ಶಿವಕುಮಾರ್. ಸುರೇಶ್ ಗೌಡರಿಗೆ ಪಕ್ಷಾತೀತವಾಗಿ ಸಮುದಾಯದ ನಾಯಕರ ಮೇಲೆ ಪ್ರೀತಿ ಇದೆ ಹಾಗಾದರೆ? ಅಲ್ಲ, ಅದು ನಮ್ಮ ಸಮಾಜದವ್ರು ಯಾರೊಬ್ಬರು ಆದಾಗ ನಾವು ಈಗ ಸಿದ್ದರಾಮಯ್ಯನವ್ರು ಆಗ್ತಾರೆ ಅಂದರೆ ಇಡೀ ಕುರುಬ ಸಮಾಜ ಅವ್ರನ್ನ, ಇಡೀ ರಾಜ್ಯದ ಕುರುಬ ಸಮಾಜ ಒಪ್ತಾರೆ. ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಇಡೀ ನಮ್ಮ ಸಮಾಜ ಒಪ್ಪುತ್ತೆ. ಈಗ ನಮ್ಮ ಸಮಾಜದವ್ರು ಆಗ್ತಾರೆ, ಇಲ್ಲ ನಾನು ವಿರೋಧ ಮಾಡ್ತೀನಿ ಅಂದರೆ ನಮ್ಮ ಸಮಾಜ ಏನು ಹೇಳುತ್ತೆ, ನೀನು ಯಾಕಪ್ಪ ಈ ಸಮಾಜದಲ್ಲಿ ಉಡ್ತೆ ಅಂತಾರೆ. ಅದಕ್ಕೆ ನಮ್ಮ ಆಯ್ಕೆ ರಾಜಕೀಯವಾಗಿ ಲಿಂಕ್ನಲ್ಲಿ ವಿರೋಧ ಇರ್ಬೋದು ರಾಜಕೀಯವಾಗಿ, ಆದರೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ನಮ್ಮ ಭಾಗಕ್ಕೆ ಒಳ್ಳೆಯ ಕೆಲಸ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಸ್ವೀಕಾರ ಮಾಡ್ತೀವಿ. ಎಸ್ ಸರ್, ನಿಮ್ಮದೇ ಪಕ್ಷದ ಒಂದಷ್ಟು ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. DCM DK ಶಿವಕುಮಾರ್ ಅವರ ಜೊತೆಯಲ್ಲಿ BJPಯವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅಂತ ಹೇಳಿ, ನಿಜಾನ ಸರ್ ಇದು? ಯಾರು ಅದನ್ನು ರಾಜಕೀಯವಾಗಿ ಯಾರೋ ಯತ್ನಾಳ್ ಅಂತವರು ನಮ್ಮ ವಿಜಯೇಂದ್ರಣ್ಣನ ಮೇಲೆ ಹೇಳಿರ್ಬೋದು. ನಾನು ಅದನ್ನು ಸ್ವೀಕಾರ ಮಾಡಲ್ಲ, ಅದನ್ನು ನಾನು ಒಪ್ಪೋದು ಇಲ್ಲ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ವಿರೋಧ ಪಕ್ಷ ಯಾವಾಗಲೂ ತೊಡೆ ತಟ್ಟಿ ಉಳಿಸ್ಬೇಕು ಅವ್ರನ್ನ.
ಅವರ ವೈಫಲ್ಯಗಳನ್ನು ಜನಕ್ಕೆ ಎತ್ತಿಡಿ, ಇಂಥ ಅಯೋಗ್ಯರು ಕಳ್ಳರು ನೀವಿಷ್ಟು ಸೀಟ್ ಕೊಟ್ಟಿದ್ದೀರಾ, ಇಂಥ ಕಳ್ಳರಿಗೆ ನೀವು ಕೊಟ್ಟಿದ್ದೀರಾ ಅಂತ ನಾವು ಹೇಳಬೇಕು. ಇವತ್ತು ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆ. ಅಭಿವೃದ್ಧಿಯ ಪಥದ ಕಡೆ ಸಾಗ್ತಿದ್ದಂಥ ಕರ್ನಾಟಕದ ಪರಿಸ್ಥಿತಿ ಇವತ್ತು ಒಂದು ಗುಂಡಿ ಮುಚ್ಚಕ್ಕೆ 5 ಪೈಸಾ ಇಲ್ಲ ಸರ್ಕಾರದಲ್ಲಿ, BBMPಲಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಸರ್ಕಾರವನ್ನು ನಾವು 2028ಕ್ಕೆ BJP ಸರ್ಕಾರ ಬರಬೇಕು, ಮತ್ತು ಒಳ್ಳೆ ಆಡಳಿತವನ್ನು ಕೊಡುವಂಥ ಕಡೆ ನಾವು ದಾಪುಕಾಲನ್ನು ಹಾಕಬೇಕು. ಅದರಿಂದ ನಾವು ವೆರಿ ಕ್ಲಿಯರ್ ಇದ್ದೇವೆ. ನಮ್ಮ ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡೋಂಥ ಕೆಲಸ ಮಾಡೋದ. ಮ್ಯಾಚ್ ಫಿಕ್ಸ್ ಮಾಡಿದ ದಿನವೇ ಅವ್ರನ್ನ ಹೆಂಗೆ ಕ್ರಮ ತಗೋಬೇಕು ಅಂತ ಮೇಲಿರೋಂಥ ಹೈಕಮಾಂಡ್ಗೂ ಗೊತ್ತಿರುತ್ತೆ. ಸರ್, DKಶಿ ಅವರಿಗೆ BJP ಆಫರ್ ಮಾಡಿದೆ ಅಂತ ನಿಜನಾ ಸರ್? ನಾವ್ಯಾಕೆ ಆಫರ್ ಮಾಡೋಣ, ಅವ್ರಿಗೆ ಮೆಜಾರಿಟಿ ನೋಡಿ. DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು ಎಲ್ಲಿ, ನಮ್ಮ ಬೆಳಗಾಂ ಅಧಿವೇಶನದಲ್ಲಿ. ನಾವು ಕಷ್ಟಪಟ್ಟು ಅವತ್ತು SM ಕೃಷ್ಣನ ಅಧ್ಯಕ್ಷರು ಮಾಡಿ ಸರ್ಕಾರ ತಂದಾಗ ನನ್ನೇ ಮಂತ್ರಿ ಬಿಟ್ಬಿಟ್ರು. ನಾವೆಲ್ಲ ಹೋರಾಟ ಮಾಡಿ, ನಾನು ಜಯಚಂದ್ರ ಇಬ್ಬರೂ ಕೂಡ ಹೋರಾಟ ಮಾಡಿ, ಗಲಾಟೆ ಮಾಡಿ, ಡೋರ್ನ ಒದ್ದು ನಮ್ಮ ಹೆಸರುಗಳು ಬರೆಸ್ಕೊಂಡು ಅಂತ ಹೇಳಿದರು. DK ಶಿವಕುಮಾರ್ ಅವರು ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು 27 ವಯಸ್ಸಿಗೆ ರಾಜಕೀಯಕ್ಕೆ ಬಂದಂಥವ್ರು. 27ರಿಂದ ಈಗ 64 ವಯಸ್ಸಾಗಿದೆ ಅವರಿಗೆ. ಅವರು ಸೋಲಿಲ್ಲದ ಸರದಾರ, ಒಂದು ಚುನಾವಣೆಯೂ ಸೋತಿಲ್ಲ. ಹೋರಾಟ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ, ಫಂಡಿಂಗ್ ಮಾಡಿದ್ದಾರೆ, ಮೊಬಿಲೈಸ್ ಮಾಡಿದ್ದಾರೆ. ವಿರೋಧ ಪಕ್ಷದ ವ್ಯವಸ್ಥೆ ಒಳಗಡೆ ಕಾಂಗ್ರೆಸ್ಸಿನ ಸದೃಢವಾಗಿ ಕಟ್ಟರಿಂದ ಅವ್ರು ಜೈಲು ಕೂಡ ತಿಹಾರ್ ಜೈಲು ನೋಡಿ ಬಂದಿದ್ದಾರೆ. ಅಂಥ ಒಬ್ಬ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂಥ ಕರ್ತವ್ಯ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಅಂದರೆ ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರು ಬಂದಾಗಲೂ ಕೂಡ ಸಿದ್ದರಾಮಯ್ಯನವರು ವಲಸಿಗರು. ಅವರು 2006ರಲ್ಲಿ ಏನೋ 7ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗ್ತಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇನ್ನೆಷ್ಟು ಕೊಡ್ತಾರೆ? ಒಂದು ಪಾರ್ಟಿಗೆ ಸೇರ್ಕೊಂಡ ತಕ್ಷಣ ಇಷ್ಟು ಅಧಿಕಾರವನ್ನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಾಧ್ಯನೇ ಇಲ್ಲ. ಅತ್ಯಂತ ಉನ್ನತ ಸ್ಥಾನವನ್ನು ಸ್ವೀಕಾರ ಮಾಡಿರಿ, ಅವ್ರಿಗೆ ಅಷ್ಟು ಗೌರವ ಕೊಟ್ಟಿದೆ. ಅವರೇ ಗೌರವವಾಗಿ ಅವಕಾಶ ಬಂದಾಗ ಹೈಕಮಾಂಡಲ್ಲಿ ಒಪ್ಪಿಗೆ ಕೊಟ್ಟಿದ್ರೆ ಮಾತು ತಪ್ಪಾರ್ದು. ಈ ಭೂಮಿಯಲ್ಲಿ ಮಾತಿಗೆ ಬೆಲೆ ಇದೆ. ಮಾತು ತಪ್ಪಿದವನು ರಾಜಕಾರಣಿ ಅಲ್ಲ. ನನಗೆ ಅನಿಸುತ್ತೆ ಮಾತು ಕೊಟ್ಟಿದ್ರೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಸ್ತಾಂತರ ಮಾಡಿ DK ಶಿವಕುಮಾರ್ ಅವರನ್ನು ಮಾಡಬೇಕು. ಸರ್, ಮುಖ್ಯ ವಿಚಾರಕ್ಕೆ ಬರೋಣ. ನಿಮ್ಮದೇ ಪಕ್ಷದ ನಾಯಕರು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಮಧ್ಯಂತರ ಚುನಾವಣೆ ಬರುತ್ತೆ, ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ ಬರ್ಬೋದಾ ಸರ್? ದೇವ್ರ ಮಾತದು. ಕಾಂಗ್ರೆಸ್ ಆಂತರಿಕ ಕಚ್ಚಾಟ, ನಾವಂತೂ ಸರ್ಕಾರ ಮಾಡಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಿಮ್ಮ ಪ್ರಕಾರದಲ್ಲಿ ಸರ್ಕಾರ ಬೀಳುತ್ತಾ ಬೀಳಲ್ವ ಸರ್ ಡಿಸೆಂಬರ್ ಒಳಗೆ? ಇದು ಕ್ರಾಂತಿ ಅಂತ ನಾವು ಹೇಳಿಲ್ವಲ್ಲ, ರಾಜಣ್ಣವರೇ ಹೇಳಿದ್ದಾರೆ, KN ರಾಜಣ್ಣವರು ಹೇಳಿದ್ದಾರೆ. ಕ್ರಾಂತಿ ಹಾಗೆ ಆಗುತ್ತಿದ್ದು, ಇದು ಅಷ್ಟು ಸುಲಭ ಇಲ್ಲ. ಇದು ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಕೊಡೋಂಥ ವ್ಯಕ್ತಿ ಅಲ್ಲ ರಾಜಕೀಯದಲ್ಲಿ, ನನಗೆ ಗೊತ್ತಿದೆ. ಅದಕ್ಕೆ ಅವರು ಏನು ಪಟ್ಟಾಗ್ತಾರೆ ನೋಡ್ಬೇಕು. ಈಗಾಗಲೇ ಪಟ್ಗಳನ್ನ ಅವಾಗಲಿಂದ ಹಾಕೊಂಬಂದ್ರು ಅವರು. ಸತೀಶ್ ಜಾರಕಿಹೊಳಿ ಇವರು, ನಮ್ಮ ರಾಜಣ್ಣವರು 2 DCMಗಳಾಗಬೇಕು, 3 DCM ಆಗಬೇಕು, ಇವೆಲ್ಲ ಗೊಂದಲಗಳನ್ನು ಹೈಕಮಾಂಡ್ ಸೃಷ್ಟಿ ಮಾಡ್ತಿದ್ರು. ಈಗ KPCC ಅಧ್ಯಕ್ಷನ ಕಿತ್ಕೊಂಡು DKನ ಮೂಲೆ ಗುಂಪು ಮಾಡಬೇಕು ಅಂತ ಕಾಂಗ್ರೆಸ್ ಅವರು ಹೊಟ್ಟಿದ್ದಾರೆ. ಈಗ DK ಶಿವಕುಮಾರ್ ಅವರು ಕಟ್ಟಿ ಬೆಳೆಸ್ತಂಥವ್ರು ಮೂಲೆ ಗುಂಪು ಆಗಿಬಿಡ್ತಾರ. ಸತೀಶ್ ಜಾರಕಿಹೊಳಿ ಅವರು JDSಯಿಂದ ಬಂದಂಥವ್ರು, ಮಹದೇವಪ್ಪನವರು JDSಯಿಂದ ಬಂದಂಥವ್ರು, ನಮ್ಮ ರಾಜಣ್ಣವರು ದಳದಲ್ಲಿ ಜನತಾ ದಳದಲ್ಲಿದ್ದು ಬೆಳ್ಳಾವಿಯಿಂದ ಆಯ್ಕೆಯಾಗಿ ಅವರು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರೇ ಮಧ್ಯ ಹೋಗಿ ಬಂದಂಥವ್ರು. ಇವರೆಲ್ಲ ಸೇರ್ಕೊಂಡು DK ಶಿವಕುಮಾರ್ನ ಮೂಲೆ ಗುಂಪು ಮಾಡ್ತೀವಿ ಅಂದರೆ ಅದು ಹೈಕಮಾಂಡ್. ಈಗ ಖರ್ಗೆ ಸಾಹೇಬರು 8 ಬಾರಿ 9 ಬಾರಿ ಗೆದ್ದಿದ್ರು, ಅವ್ರು ಏನೂ ಆಗೋಕ್ಕಾಗಲಿಲ್ಲ. ನೀವು ಹರಿಪ್ರಸಾದ್ ಅವರು ಸೀನಿಯರು, ದೇಶಪಾಂಡೆಯವರು 9 ಬಾರಿ ಏನೋ ಗೆದ್ದಿದ್ದಾರೆ. ಜಯಚಂದ್ರ ಸೀನಿಯರ್ ಮೋಸ್ಟ್ ಮ್ಯಾನ್, ಅವ್ರಿಗೇನು ಅಧಿಕಾರ ಇಲ್ಲ. ಪರಮೇಶ್ವರ್ ಅವರು 8 ವರ್ಷ KPCC ಅಧ್ಯಕ್ಷರಾಗಿದ್ದವರು. ಈ ಥರ ಸೀನಿಯರ್ಗಳೆಲ್ಲ ಮೂಲೆ ಗುಂಪಾಗಿ ವಲಸಿಗರು ಅಟ್ಟಹಾಸ ಮಾಡಿದಾಗ ಈಗ ನಾವೇ ಆಗಲಿ BJPಲಿ ಒಂದಷ್ಟು ಜನ ವಲಸಿಗರು ಬಂದ್ಬಿಟ್ರು ಅಧಿಕಾರಕ್ಕೆ. ಯಡಿಯೂರಪ್ಪನವ್ರು 2019ರಲ್ಲಿ ನಾವು ನುಂಗ್ಕೊಂಡು ಸಹಿಸ್ಕೊಂಡು ಆಯಿತು, ಖಂಡಿತ ಇತ್ತು. ಪಕ್ಷ ಕಟ್ಟು ಹೋರಾಟ ಮಾಡಿರೋರು ನಾವು. ಆದರೆ ಅಧಿಕಾರಕ್ಕೆ ಬೇಕು ಅಂತ ಸಂದರ್ಭದಲ್ಲಿ ತ್ಯಾಗ ಮಾಡಿ ಬಂದಿರೋದಕ್ಕೆ ಓಕೆ, ಒಂದು 5 ವರ್ಷ ನಾವು ಅದಕ್ಕೆ ಸಮಾಧಾನವಾಗಿದ್ದೋ. ಆದರೆ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಯಾರೂ ಬಿಡಲ್ಲ. ಯಾರು ಪಕ್ಷ ಕಟ್ಟಿರ್ತಾರೋ ಅವ್ರಿಗೆ ಅದು ಪಾಲಾಗಬೇಕು. ಯಾರೋ ವಲಸಿಗರು ಬಂದು ಮುಖ್ಯಮಂತ್ರಿ ಆಗಿ ಮೇಯ್ನ್ ಸ್ಟ್ರೀಮಲ್ಲಿರುವಂಥ ಕಾಂಗ್ರೆಸ್ನ ಪಿಲ್ಲರ್ಸ್ಗಳು 100 ವರ್ಷಗಳಿಂದ ಆ ಪಕ್ಷವನ್ನು ಪೋಷಣೆ ಮಾಡಿ ಬಂದಂಥ ಪಿಲ್ಲರ್ಗಳನ್ನೇ ಹೊಡೆದಾಕ್ಬಿಡ್ತೀನಿ ಅಂತಂದರೆ ಪಾರ್ಟಿಯಲ್ಲಿರುತ್ತೆ. ಅದಕ್ಕೆ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ ಅನಿಸುತ್ತೆ. DK ಶಿವಕುಮಾರ್ ಅವ್ರನ್ನ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ವಿಶ್ವಾಸ. ಅವರಿಗೆ ಬಿಹಾರ್ ಚುನಾವಣೆ ಇದೆ, ಈಗ ಗೊಂದಲ ಮಾಡ್ಕೊಳ್ಳಲ್ಲ, ಅದಕ್ಕೆ ಯಾರೂ ಮಾತಾಡಿಲ್ಲ. ಬಿಹಾರ್ ಚುನಾವಣೆ ಆದಮೇಲೆ 100ಕ್ಕೆ 100 ಸಿದ್ದರಾಮಯ್ಯನವ್ರು ನಿಲ್ಲಿಸ್ತಾರೆ, DK ಶಿವಕುಮಾರ್ ಮಾಡ್ತಾರೆ. ಏನೋ ಮಧ್ಯಂತರ ಚುನಾವಣೆ ಬರೋದಿಲ್ಲ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2028ರಲ್ಲಿ ಮುಗಿಸ್ತಾರೆ. ಮುಗಿಸಿದ ಮೇಲೆ ವೀರೇಂದ್ರ ಪಾಟೀಲ್ ಇದ್ದಾಗ ಬದಲಾವಣೆ ಮಾಡಿದಾಗ
191 ಸೀಟ್ ಇದ್ದಿದ್ದು 32 ಸೀಟಿಗೆ ಬಂತು. 32 12 ಸೀಟಿಗೆ ಕಾಂಗ್ರೆಸ್ ಬರುತ್ತೆ. BJP 150 ಸೀಟ್ ಗೆಲ್ಲುತ್ತೆ. ಹಾಗಾದ್ರೆ ಮೈತ್ರಿ ಅವರು ಎಷ್ಟು ಗೆಲ್ಬೋದು ಸರ್? ಲೆಕ್ಕಾಚಾರ ಹಾಕಿದ್ದೀರಾ? ಎಲ್ಲ ಸೇರಿ ಹೇಳಿದ್ದ ಹೇಗೆ ಸರ್? ಮೈತ್ರಿ ಖಂಡಿತ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಾವಿಬ್ಬರು ಸೇರಿ ಅಷ್ಟು ಸೀಟ್ ಗೆಲ್ತೇವೆ. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ, ಪವರ್ ಶೇರಿಂಗ್, ಹೀಗೆ ದೊಡ್ಡ ದೊಡ್ಡ ಚರ್ಚೆಗಳಾಗ್ತಾ ಇದೆ. ಇಬ್ಬರು ಮಹಾನಾಯಕರ ನಡುವೆ ಭಿನ್ನಾಭಿಪ್ರಾಯ ಇದೆ. ಅದು ಸಿದ್ದರಾಮಯ್ಯ DK ಶಿ ಎನ್ನುವಂಥದ್ದಾಗೂ ಕೂಡ ಚರ್ಚೆಗಳಾಗ್ತಾ ಇವೆ. ಒಂದು ವೇಳೆ DCM DK ಶಿವಕುಮಾರ್ ಅವರು ಒಂದಷ್ಟು ಶಾಸಕರನ್ನ ಕರ್ಕೊಂಡು ನಿಮ್ಮ ಪಾರ್ಟಿ ಜೊತೆಗೆ ಬಂದರೆ ನೀವು ಒಪ್ಪುತ್ತೀರಾ ಅವ್ರನ್ನ? ಹೈಕಮಾಂಡ್ ಬಿಟ್ಟಂಥ ವಿಷಯ ಇದು, ನಮ್ದಲ್ಲ ಡಿಸಿಷನ್ಗಳು. ಅಲ್ಲ, ಸುರೇಶ್ ಗೌಡರು ಸಚಿವರಾಗ್ಬೋದು ಸರ್. ನಾನು ಅದನ್ನು ಆಸೆ ಪಡ. ಪಕ್ಷ ಇಸ್ ಮೈ ಸುಪ್ರೀಂ. ದೇ ಆರ್ ದ ಸುಪ್ರೀಂ. ಪಾರ್ಟಿ ಇಸ್ ಸುಪ್ರೀಂ. ಇಸ್ ಎ ಪ್ರೈಮ್. ಸುಪ್ರೀಂ ಇರೋದ್ರಿಂದ ನಾನು ಹೈಕಮಾಂಡ್ ಏನು ತಗೊಳುತ್ತೋ ಆ ನಿರ್ಧಾರಕ್ಕೆ ತಲೆಬಾಗ್ತೇನೆ. ಸರ್, ತುಮಕೂರು ಜಿಲ್ಲೆಯ BJP ವಿಚಾರಕ್ಕೆ ಬರೋಣ. ತುಮಕೂರು ಜಿಲ್ಲೆಯ BJP ವಿಚಾರದಲ್ಲಿ ಒಂದಷ್ಟು ಅಸಮಾಧಾನಗಳು ಕಂಡು ಬಂದಿತ್ತು. ಸೋಮಣ್ಣ ಅವರು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಸೋಮಣ್ಣ ಅವರು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಬರಲಿಲ್ಲ. ಇಲ್ಲ, ಮಾಧುಸ್ವಾಮಿ ಅವರಿಗೆ ತಾವು ನಿಲ್ಲಬೇಕು ಅನ್ನೋದು ಆಕಾಂಕ್ಷೆ ಇತ್ತು. ಅದು ನೊಣಬ ಸಮಾಜದ ಒಂದು ಸೀಟ್. ಅದು ಮಲ್ಲಿಕಾರ್ಜುನರ ಕಾಲದಿಂದ BJPಯಲ್ಲಿ ಮಲ್ಲಿಕಾರ್ಜುನ ನೊಣಬ ಸಮಾಜದ, ವೀರಶೈವ ಸಮಾಜ, ನೊಣಬ ಸಮಾಜದಿಂದ ಗೆಲ್ತಿದ್ರು. ಅದಾದಮೇಲೆ ಬಸವರಾಜ್ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ನೊಣಬ ಸಮಾಜದಿಂದ ಗೆಲ್ತಿದ್ರು. ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರು ಗೆಲ್ತಿದ್ರು. ಅದು ಅವತ್ತಿಂದನೂ ಸುಮಾರು 1 ವರ್ಷಗಳಿಂದ ಅದಿತ್ತು. ಆ ಸಂದರ್ಭದಲ್ಲಿ ಅದು ಆ ಸಮಾಜಕ್ಕೆ ಕೊಡಿ ಅಂತ ಮಾಧುಸ್ವಾಮಿಯವರು ಡಿಮ್ಯಾಂಡ್ ಇಟ್ಟಿದ್ದು ನಿಜ. ಅದು ಏನೋ ಕೆಮಿಸ್ಟ್ರಿ ಹೆಚ್ಚು ಕಡಿಮೆ ಆಗಿ ಅದು ಕೇಂದ್ರದವ್ರು ನಿರ್ಣಯ ಮಾಡಿದ್ರು ಯಾರನ್ನ, ಸೋಮಣ್ಣವ್ರನ್ನ ಇಲ್ಲಿ ಕೊಡಬೇಕು ಅಂತ. ಸೋಮಣ್ಣವ್ರಿಗೆ ಕೊಟ್ಟರು. ಕೊಟ್ಟಂಥ ಸಂದರ್ಭದಲ್ಲಿ ಮಾಧುಸ್ವಾಮಿಯವರಿಗೆ ಸ್ವಲ್ಪ ಇರಿಸು ಮುರುಸು ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅದರಿಂದ ಅವರು ಚುನಾವಣಾ ಪ್ರಚಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಹೊರಗಡೆಯವ್ರು ಕೊಡಬೇಡಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ಅವ್ರಿಗೆ ಆ ಸಂದರ್ಭದಲ್ಲಿ ನ್ಯಾಯಯುತವಾಗಿತ್ತು ಅನಿಸುತ್ತೆ. ಈಗ ಸೋಮಣ್ಣವ್ರು ಗೆದ್ದಿದ್ದಾರೆ, ಮಂತ್ರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಸೇರಿ ಕೆಲಸ ಮಾಡ್ತಿದ್ದೇವೆ. ಸರ್, ಮನದಾಳದಿಂದ ಒಂದು ಮಾತು ಬೇಕಿದೆ. BJP JDS ಮೈತ್ರಿ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್? 100ಕ್ಕೆ 100 ನನಗಂತೂ ಇದೆ. ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಟ್ಟಾಗಿ ನಾವು ಚುನಾವಣೆ ಮಾಡಿದಾಗ 1,73,000 ಮತಗಳು ಬಂತು. ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ BJP. ಆ ಪಾರ್ಟಿ ಜೊತೆ ಅಲಯನ್ಸ್ ಆಗಿರೋದಕ್ಕೆ ಅಷ್ಟು ಓಟ್ ಬಂದಿರೋದ್ರಿಂದ ನಾವು ಈಗ ಆಯಿತು ಎಲ್ಲ ಗೆದ್ದ ಮೇಲೆ ಅವ್ರನ್ನ ಓಡಿಸ್ಬಿಟ್ರೆ ಏನಾಗುತ್ತೆ? ಈಗ DK ಶಿವಕುಮಾರ್ ಕಥೆ ಆಗಿದೆಯಲ್ಲ, ಹಂಗಾಗುತ್ತೆ. ನಾವು BJPಯವರು ಯಾವಾಗಲೂ ಕೂಡ ಅಲಯನ್ಸ್ ಅವರು ಸನ್ಮಾನ್ಯ ದೇವೇಗೌಡಾಜಿಯವರು, ಕುಮಾರಸ್ವಾಮಿಯವರು ತ್ಯಾಗ ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಅಂತೇಳಿ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದಾರೆ. ಅಲ್ಲ, ಲೋಕಸಭೆ ನಡೀತು ಸರ್, ಆದರೆ ವಿಧಾನಸಭೆ ಚುನಾವಣೆ ಬಂದಾಗ ಎಲ್ಲ ಪಕ್ಷಗಳ ಪ್ರಾಬಲ್ಯ ಇರುವಂಥ ಜಿಲ್ಲೆ ಅಂತ ಹೇಳಿದ್ರೆ ತುಮಕೂರು. ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗಲ್ವಾ ಸರ್? ನಾನು ನೋಡಿ, ನನ್ನ ಹಣೆ ಬರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಮುಖ್ಯಮಂತ್ರಿ ಆಗ್ತೀನಿ, ಮಂತ್ರಿ ಆಗಬೇಕು ಅಂದರೆ ಆಗ್ತೀನಿ, ಶಾಸಕ ಆಗಬೇಕು ಅಂತ ಇದೆ ಆಗ್ತೀನಿ. ನಾನೇನೋ ದುರಾಸೆ ಇಟ್ಕೊಂಡು ನನ್ನ ಪಕ್ಷ ಬಂದ್ರೆ ತಾನೆ, ಅಲಯನ್ಸಲ್ಲಿ ಹೋದ್ರೆ ತಾನೆ 150 ಸೀಟು 170 ಸೀಟ್ ಬರೋದು. ಇಲ್ಲ ನಾನೇ ಏಕಚಕ್ರ ಅಧಿಪತಿ ಅಂತ ದುರಾಸೆ ಇಟ್ಕೊಂಡ್ರೆ ನನಗೆ MLA ಸ್ಥಾನವೂ ಸಿಗಲ್ಲ. ಆದ್ದರಿಂದ ನಾನು ಯಾವತ್ತೂ ದುರಾಸೆ ಇಟ್ಕೊಳ್ಳಲ್ಲ. ಈ ಅಲಯನ್ಸ್ ಕಂಟಿನ್ಯೂ ಆದರೆ ನಾವು ಆಬ್ಸಲ್ಯೂಟ್ ಮೆಜಾರಿಟಿ ಬರ್ತೀವಿ. ನಾವು ಯಾವಾಗಲೂ ನೋಡಿ 2008ರಲ್ಲಿ 112 ಸೀಟಿಗೆ ಬಂದು ನಿಂತ್ಕೊಂಬಿಟ್ಟು 111 112 ಬಂತು. 4-5 ಸೀಟು ನಮಗೆ ಶಾರ್ಟೇಜ್ ಬಂತು. 2018ರಲ್ಲೂ ಕೂಡ ನಮ್ಮ ಯಡಿಯೂರಪ್ಪನವರ ನಾಯಕತ್ವದಲ್ಲಿ 2 ಬಾರಿನೂ ಯಡಿಯೂರಪ್ಪವ್ರ ನಾಯಕತ್ವದಲ್ಲಿ ಹೋದಾಗ 2004ಕ್ಕೆ ನಿಂತ್ಕೊಂಬಿಟ್ಟು 104 ಸೀಟ್ಗೆ. ನಮಗೆ ಆಬ್ಸಲ್ಯೂಟ್ ಮೆಜಾರಿಟಿ ಬರಲೇ ಇಲ್ಲ. ನಾವು ಆಬ್ಸಲ್ಯೂಟ್ ಮೆಜಾರಿಟಿ ಬರಬೇಕಲ್ಲ. ಈಗ ಅಲಯನ್ಸ್ ಆದಮೇಲೆ ನಮಗೆ ಪಾರ್ಲಿಮೆಂಟಲ್ಲಿ ಸಾಕಷ್ಟು ಒಳ್ಳೇದಾಗಿದೆಯಲ್ಲ. JDSಯಿಂದ ದೇವೇಗೌಡರು ತ್ಯಾಗ ಮಾಡಿದಾರಲ್ಲ ಅವ್ರ ಪರಿಶ್ರಮನ. ಅದರಿಂದ ನಾವು ಒಟ್ಟಾಗಿ ಹೋದರೆ ಯಾವಾಗಲೂ ಒಳ್ಳೇದಿರುತ್ತೆ. ಕುಮಾರಸ್ವಾಮಿಯವ್ರಿಗೂ ನಾವು ಕಿವಿ ಮಾತು, ಕುಮಾರಸ್ವಾಮಿಯವ್ರು ಯಾವಾಗಲೂ ಒಂದೊಂದ್ಸಲಿ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆದ್ದರಿಂದ ಕುಮಾರಸ್ವಾಮಿಯವ್ರಿಗೂ ನಾನು ಕಿವಿ ಮಾತು ಹೇಳೋದು, ಈ ವಯಸ್ಸಿನಲ್ಲಿ ನೀವು ನಿಮ್ಮ ಮಗ ಮತ್ತು ನಿಮ್ಮ ಪಾರ್ಟಿ ಭವಿಷ್ಯದ ದೃಷ್ಟಿಯಿಂದ ಅಲಯನ್ಸ್ನ ಗಟ್ಟಿ ಮಾಡ್ಕೊಳ್ಳಿ. ನಂಬಿದ್ದೀರಾ ಕುಮಾರಸ್ವಾಮಿ ಅವರನ್ನು? ತುಂಬ ಇಲ್ಲ, ನಂಬಿದ್ದೇವೆ ನಾವು. ಅವ್ರಿಗೆ ಗೊತ್ತಿದೆ ನಮಗೆ. ನಾವು ರಾಜಕೀಯವಾಗಿ ವಿರೋಧ ಮಾಡ್ತಿದ್ದೇವೆ ಕುಮಾರಸ್ವಾಮಿಯವ್ರನ್ನ, ದೇವೇಗೌಡಾಜಿಯವ್ರನ್ನ. ಆದರೆ ವೈಯಕ್ತಿಕವಾಗಿ ಯಾವತ್ತೂ ವಿರೋಧ ಮಾಡ್ತಿರಲಿಲ್ಲ. ಅದರಿಂದ ನಮಗೆ ಗೊತ್ತಿದೆ ಅವ್ರ ಶಕ್ತಿ ಏನಂತ. ಅದರಿಂದ ನಾವು ಆ ಶಕ್ತಿನ ಅವ್ರು ದಾರಿ ಹೇಳ್ಕೊಟ್ಟಾಗ ಅದು ನಾವು ಉಪಯೋಗಿಸ್ಕೊಂಡ್ರೆ ನಾವು ಹಳೆ ಮೈಸೂರು ಭಾಗದಲ್ಲಿ ಆಬ್ಸಲ್ಯೂಟ್ ಮೆಜಾರಿಟಿ 1 ಸೀಟು ಕಾಂಗ್ರೆಸ್ ಗೆಲ್ಲಲ್ಲ. ಅಷ್ಟು ಸೀಟನ್ನು BJP ಮತ್ತು JDS ಗೆಲ್ತೇವೆ. ಸರ್, ನಿಮ್ಮ ಜಿಲ್ಲೆಯವರು, ರಾಜ್ಯದ ಗೃಹ ಸಚಿವರು Dr. G. ಪರಮೇಶ್ವರ್ ಇವರ ಪರವಾಗಿ ನೀವು ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡಿದ್ದೀರಿ. ಒಂದು ರೀತಿ ಬ್ಯಾಟಿಂಗ್ ಅಂತ ಹೇಳ್ತಾರೆ ರಾಜಕೀಯ ಭಾಷೆಯಲ್ಲಿ. ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಇವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತೇಳಿ. ಒಂದು ವೇಳೆ Dr. G. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆದರೆ ನಿಮ್ಗೇನಾದರೂ ಚಾನ್ಸಸ್ ಕೊಡ್ತಾರೆ ಅಂತ ಹೇಳಿದರೆ ಏನು ಮಾಡ್ತೀರಾ ಸರ್? ಇಲ್ಲ, ಅವರು ಮುಖ್ಯಮಂತ್ರಿ ಆದರೆ ಅವ್ರಿಗೆ ಈಸ್ ಎ ಗ್ರೇಟ್ ಮ್ಯಾನ್. ಅವ್ರಿಗೆ ಖುಷಿ ಇದೆ ನಿಮ್ಗೆ? ಹಾಗಾದ್ರೆ ಇಲ್ಲ, ಆಳವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ. ತುಂಬ ಡೀಪ್ ರೂಟೆಡ್ ರಾಜಕಾರಣಿ ಅವರು ಮಾತಾಡಲ್ಲ, ಮೌನವಾಗೇ ಇರ್ತಾರೆ. ಎಲ್ಲವನ್ನು ಆಲೋಚನೆ ಮಾಡಿ ಮಾಡುವಂಥ ವ್ಯಕ್ತಿ. ವಿದ್ಯಾವಂತರು.
ಪ್ರಜ್ಞಾವಂತರು, ವಿವೇಕ ಇರೋವಂಥವ್ರು. ಅವರಾದರೆ ಏನಂದರೆ ಈಗಾಗಲೇ ಮೆಟ್ರೋ ರೈಲ್ ತರಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಕ್ರಿಕೆಟ್ ಸ್ಟೇಡಿಯಂ ತಂದಿದ್ದಾರೆ. ಅವರಿದ್ದಾಗ ತುಮಕೂರು ಯೂನಿವರ್ಸಿಟಿ ಬಂತು. ಮತ್ತು ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ಕೆಲಸ ಮಾಡೋವಂಥವ್ರು ಪರಮೇಶ್ವರು. ರಾಜಕೀಯವಾಗಿ ವಿರೋಧ ಮಾಡ್ತೀನಿ ನಾನು ಅವ್ರನ್ನ. ಉಕ್ಕಂಡ ಕ್ರುಕ್ ನೈಲ್ ವಿಲ್ ಅಪೋಸಿಮ್. ಅಲ್ಲ, ತುಂಬ ಒಳ್ಳೆ ಬಾಂಧವ್ಯ ಇದೆ ನಿಮ್ಮ ನಡುವೆ. ಖಂಡಿತ ಇದೆ. ಅವ್ರು ನಮ್ಮ ಕೆಲಸ ಏನು ಮಾಡ್ಕೊಡಲ್ಲ ಹಂಗಂತ. ಬಟ್ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾಗ ಸಮಾಜ ಕಟ್ಟುವಂಥ ಕೆಲಸ, ಜಿಲ್ಲೆಗೆ ಅನುಕೂಲ ಆಗುವಂಥ ಕೆಲಸಗಳು ಆಗ್ತಾವಲ್ಲ. ಅದರಿಂದ ನಾವು ಯಾವಾಗಲೂ ರಾಜಕೀಯವಾಗಿ ವಿರೋಧ ಮಾಡಬೇಕೇ ಹೊರತು ಅವ್ರ ಒಳ್ಳೆಯ ಕೆಲಸಗಳನ್ನು ಯಾವಾಗಲೂ ಪ್ರಶಂಸೆ ಮಾಡಬೇಕು. ವಾಜಪೇಯಿಯವರು ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವ್ರನ್ನ ಹೊಗಳಿದ್ದಾರೆ. ಪಾಕಿಸ್ತಾನ ವಾರ ಇದ್ದಾಗ, ಬಾಂಗ್ಲಾದೇಶ ವಾರ ಆದಾಗ ಒಳ್ಳೆಯದನ್ನು ಹೇಳಿದ್ದಾರೆ. ನಾನು ಒಳ್ಳೆಯದನ್ನು ಹೇಳಬೇಕಲ್ಲ, ಹಂಗಂತ ಹೇಳಿ ರಾಜಕೀಯವಾಗಿ ವಿರೋಧ ನಾವು ಮಾಡೇ ಮಾಡ್ತೇವೆ. ಕಾಂಗ್ರೆಸ್ಸನ್ನು ನಾವು ಇರೋವರೆಗೂ ವಿರೋಧ ಮಾಡ್ತೇವೆ. ಹಾಗಂತ ಹೇಳಿ ಒಬ್ಬರು ಮುಖ್ಯಮಂತ್ರಿ ಆಗೋಂಥ ಅವಕಾಶ ಸಿಕ್ಕಿದಾಗ ತುಮಕೂರು ಜಿಲ್ಲೆ ಅಭಿವೃದ್ಧಿಯ ಕಡೆ ಹೋಗುತ್ತೆ, ಒಂದಷ್ಟು ಅನುದಾನ ಬರುತ್ತೆ, ನಮ್ಮ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ. ಅದರಿಂದ ಪರಮೇಶ್ವರರಾದರೆ ಅದು ಹಣೆ ಬರ. ಅಲ್ಲ ಸರ್, ಅವರು ಮುಖ್ಯಮಂತ್ರಿ ಆಗಿ ನಿಮ್ಮನ್ನು ಕರೆದ್ರು, ಸುರೇಶ್ ಗೌಡ್ರೆ ಬನ್ನಿ ನಮ್ಮ ಪಾರ್ಟಿಗೆ, ನಿಮ್ಗೊಂದು ಅವಕಾಶ ಕೊಡ್ತೀನಿ ಅಂದರೆ ನೀವೇನು ಮಾಡ್ತೀರಾ ಅಂತ ಕೇಳಿದ್ದು ಸರ್ ನಾನು. ನೋಡಿ, ನಾನು 2004ರಲ್ಲಿ BJPಗೆ ಬಂದೆ. 2008ರಲ್ಲಿ ನಮ್ಮ ಗುರುಗಳು ಯಡಿಯೂರಪ್ಪನವರು 2008ರಿಂದ 13 ಒಂದು ಸರ್ಕಾರ ಕಂಪ್ಲೀಟ್ ಮಾಡಿದ್ರು. ಅದರಲ್ಲಿ ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಯಡಿಯೂರಪ್ಪನವರು 3 ಜನ ಮುಖ್ಯಮಂತ್ರಿ ಆದರು. ಬೇರೆ ಬೇರೆ ಒಂದು ವಿಷಯಗಳಿಗೆಯಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಪಕ್ಷ ಬಿಟ್ಟು KJP ಕಟ್ಟಿದ್ರು. ನಾನು ಅಂಥ ಸಂದರ್ಭದಲ್ಲೇ ನಾನು KJPಗೆ ಹೋಗಲಿಲ್ಲ. ಆಮೇಲೆ 2013ರಲ್ಲಿ ಕಾಂಗ್ರೆಸ್ನವ್ರು ನನ್ನ ಕರೆದ್ರು. ಪಾರ್ಟಿ ಎಲ್ಲ ಇಬ್ಬಾಗ ಆಗಿಬಿಟ್ಟಿದೆ, KJP BJP ಇದೆ ಬನ್ನಿ ಅಂತ ನಮ್ಮ ಮನೆಗೆ B.Pharm ಕಳಿಸಿದ್ರು. ವೆಂಕಟರಮಣಪ್ಪನವರು ಮತ್ತು ಸುಧಾಕರ್ ಅವರು ಎಲ್ಲರೂ ನಮ್ಮ ಮನೆಗೆ B.Pharm ಕಳಿಸಿದ್ರು. ಅವತ್ತು ಕೂಡ ನಾನು ಅದನ್ನು ತಿರಸ್ಕಾರ ಮಾಡಿದೆ. 2018ರಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಪರಮೇಶ್ವರರು ಖುದ್ದಾಗಿ ನನ್ನ ಕೇಳ್ಕೊಂಡ್ರು, ಬಂದ್ಬಿಡೋ BJPಗೆ, ಕಾಂಗ್ರೆಸ್ಗೆ ಅಂತೇಳಿ. ಅವತ್ತು ನಾನು ಹೋಗಲಿಲ್ಲ. ಈ ಸಲ DK ಅವರಂತೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಬಾರಪ್ಪ ಅಂತ ಹೇಳಿದರು. ನೀವು ಮುಖ್ಯಮಂತ್ರಿ ಆದಾಗ ನಾನು ಬರ್ತೀನಿ ಬೇಕಾದ್ರೆ ಪಾರ್ಟಿಗೆ, ಈಗಿಲ್ಲ ಅಂತ ಹೇಳಿದ್ದೆ. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಕರೆದಿದ್ರು. ಅವ್ರ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ರಾಜಕೀಯ ಬೇರೆ. ಅವತ್ತು ಕೂಡ ನಾವು DK ಶಿವಕುಮಾರ್ ಅವರು ಅಸೆಂಬ್ಲಿಗೆ ಹೋದ ದಿನವೂ ನಾನು ಬೈದರು, ಗೆದ್ದು ನನಗೆ ಮೋಸ ಮಾಡಿದೆ ಅಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ಬರೂ ಬೈದರು. ಅಂಥ ಸಂದರ್ಭದಲ್ಲೂ ನಾನು ಪಕ್ಷ ಬಿಟ್ಟಿಲ್ಲ. ಅಂಥ ಇದರಲ್ಲಿ ನಾನು ಪಕ್ಷ ಅಂತ ಹೇಳಿದ್ರೆ ನಾನು ತಾಯಿ ಸಮಾನ ಅಂತ ನೋಡಿರೋನು. ಆಸೆ ರಾಜಕೀಯದಲ್ಲಿ ಇರುತ್ತೆ ಎಲ್ರಿಗೂ, ಆದರೆ ದುರಾಸೆ ಪಟ್ಟಾಗ ಇರೋ ಸ್ಥಾನ ಕಳ್ಕೊಂಡು ನಾವು ನೋಡಿದ್ದೇವೆ. ಎಷ್ಟೋ ಜನ ಮಂತ್ರಿ ಆಗ್ತೀವಿ ಅಂತ ರಾಜೀನಾಮೆ ಕೊಟ್ಟು ನೆಕ್ಸ್ಟ್ ಅಸೆಂಬ್ಲಿಗೆ ಬರೋಕ್ಕಾಗಿಲ್ಲ. ಅದರಿಂದ ಯಾವತ್ತೂ ನಾನು ಪಕ್ಷ ಬಿಟ್ಟು ಹೋಗಲ್ಲ. ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿ ಆಗಿರ್ತೀನಿ. ಎಂಥ ಮಂತ್ರಿಗಿರಿ ಬಂದರೂ ಕೂಡ ಕೈ ಮುಗಿದು ಹೇಳ್ತೇನೆ, ಆದರೆ ನಾನು ಪಕ್ಷದಿಂದ ಆಗ್ತೀನಿ, ಇಲ್ಲ ಅಂದರೆ ರಾಜಕೀಯ ನಿವೃತ್ತಿ ಹೊಂದ್ತೀನಿ. ಬಟ್ ಒಂದು ಕೊರಗಂತೂ ಇದ್ದೇನೆ, ಸುರೇಶ್ ಗೌಡರು ಮಂತ್ರಿ ಆಗಿಲ್ಲ ಅಂತೇಳಿ. ಅದು ದೈವ ಇಚ್ಛೆ. ಅದು ನೋಡಿ, ಕೆಲವು ಸಲ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತ ಹೇಳ್ತಾರೆ. ಈಗ DK ಶಿವಕುಮಾರ್ ಅವರು ಎಲ್ಲ ಹೇಳೋದು 1000 ಕೋಟಿ ಅಷ್ಟು ಖರ್ಚು ಮಾಡಿದ್ರು ಅಂತ ಕಾಂಗ್ರೆಸ್ನವ್ರು ಮಾತಾಡ್ತಾರೆ. 1500 ಕೋಟಿ DK ಮತ್ತು DK ಬ್ರದರ್ಸ್ ಖರ್ಚು ಮಾಡಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಹೋರಾಟ ಮಾಡೋದಂಥವ್ರು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ. ಅವರಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿ. 2ನೇ ಬಾರಿನೂ ಸಿದ್ದರಾಮಯ್ಯನ ಕುಣಿಸಿದ್ರು. ಏನಾಗಬೇಕು ಅದಕ್ಕೆ ಅವ್ರು ಪಾರ್ಟಿ ಬಿಟ್ಟು ಹೊಟ್ಟೋದ್ರ. ಇವತ್ತು ನೆನ್ನೆನೂ ಎಷ್ಟು ಅದ್ಭುತವಾಗಿ ಉತ್ತರ ಕೊಟ್ಟಿದ್ದಾರೆ ಅವರು. ಪತ್ರಿಕೆಯವ್ರು ಕೇಳಿದ್ದಾರೆ, ಏನು ಸಿದ್ದರಾಮಯ್ಯನವರು 5 ವರ್ಷ ಅಂದಾಗ ನೀವೇ ಪ್ರಶ್ನೆ ಹಾಕ್ತೀರಾ, ನೀವೇ ಉತ್ತರ ಹೇಳ್ತೀರಾ, ಎಲ್ಲ ಅದರಲ್ಲೇ 2 ಉತ್ತರ ಇದೆಯಲ್ಲಪ್ಪ ಅಂತ ಹೇಳೋದ್ರು ಅವರು. ಜಿಲ್ಲೆ ವಿಚಾರವಾಗಿ ಮಾತನಾಡಿದ್ರಿ, ರಾಜ್ಯ BJPಯ ವಿಚಾರವಾಗಿ ಮಾತನಾಡಿದ್ರಿ, ಇನ್ನು ಕೇಂದ್ರದ ವಿಚಾರ ಕೊನೆಯದಾಗಿ ಮಾತಾಡೋಣ. ಈಗ ಕೇಂದ್ರ BJPಯಲ್ಲಿ ಒಂದು ನಿಯಮ ಇದೆ, 75 ವರ್ಷ ಆದಮೇಲೆ ಯಾರು ಕೂಡ ಅಧಿಕಾರದಲ್ಲಿ ಇರೋವಂತಿಲ್ಲ ಎನ್ನುವಂಥದ್ದಾಗಿ ಒಂದು ಅಲಿಖಿತ ನಿಯಮವಿದೆ. ಇದನ್ನು ಮಾಡಿದವರು ಪ್ರಧಾನಿ ನರೇಂದ್ರ ಮೋದಿ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಸೆಪ್ಟೆಂಬರ್ ತಿಂಗಳು ಬಂದರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ 75 ವರ್ಷ ವಯಸ್ಸಾಗುತ್ತೆ. ಅಧಿಕಾರದಿಂದ ಕೆಳಗಿಳಿತಾರ ಸರ್ ಮೋದಿ? ಈಸ್ ಎ ರೋಲ್ ಮಾಡೆಲ್ ಟು ಅವರ್ ಪಾರ್ಟಿ. ಅವರ್ ಪ್ರೈಮ್ ಮಿನಿಸ್ಟರ್ ಈಸ್ ಎ ರೋಲ್ ಮಾಡೆಲ್, ಇನ್ಸ್ಪಿರೇಷನ್. ಅಂಡ್ ಎಲ್ಲ ರೀತಿಯಲ್ಲೂ ಒಂದು ಶಿಸ್ತನ್ನು, ನಿಯಮವನ್ನು ಪಾಲಿಸ್ಕೊಂಬಂದಿರೋಂಥ ವ್ಯಕ್ತಿ ಮೋದಿಯವರು. ಅದು ಪಕ್ಷದ ನಿರ್ಧಾರ, ಅದು ಕೇಂದ್ರೀಯ ಸಮಿತಿ ಏನಿದೆ ನಮ್ಮದು, ಅವರು ನಿರ್ಧಾರ ಮಾಡುವಂಥ ವಿಷಯ ಇದು. ಇದನ್ನು ಮೋಹನ್ ಭಗತ್ ಅವರು ಏನೋ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ನಮ್ಮ ಸರಸಂಘ ಚಾಲಕರಾಗಿರುವಂಥ ನಮ್ಮ ನಾಯಕರಾದಂಥ ಮೋಹನ್ ಭಗತ್ ಜಿಯವರು, ಭಗತ್ ಸರ್ ಅವರು. ಅದರಿಂದ ಇದು ಮೋದಿಯವರಿಗೆ ಬಿಟ್ಟಂಥ ವಿಚಾರ, BJPಯ ಪಾರ್ಲಿಮೆಂಟ್ರಿ ಕಮಿಟಿಗೆ ಬಿಟ್ಟಂಥ ವಿಚಾರ. ಅಂದರೆ ಮೋದಿಯವರು ಯಾವಾಗಲೂ ಈ ದೇಶಕ್ಕೆ ರೋಲ್ ಮಾಡೆಲ್ನ ಯುವಕರಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಹೇಗೆ ರಾಜಕಾರಣ ಮಾಡಬೇಕು, ಹೇಗೆ ಬದುಕಬೇಕು, ಹೇಗೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕು, ದೇಶ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯಗಳು ಬಂದಾಗ ಹೇಗೆ ನಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಅದು ಪಕ್ಷದ ಆಂತರಿಕ ವಿಷಯ, ಅದು ಪಕ್ಷ ನಿರ್ಣಯವನ್ನು ಮಾಡುತ್ತೆ. ವಯಸ್ಸಿನ ಆಧಾರದಲ್ಲಿ ಯಾರನ್ನು ಕೂಡ ಅಧಿಕಾರದಿಂದ BJP ಪಾರ್ಟಿ ಕೆಳಗಿಳಿಸೋದಿಲ್ವ ಸರ್? ಹಾಗಾದರೆ ಯಾವುದೋ ಮುಂದೆ ಮಾಡಿದ್ರು, ಒಂದು ಪಾಲಿಸಿ ಅಂತ ಮಾಡಿದರು. ಯಾರಿಗೆ ವಯಸ್ಸಾದರೂ ಟಿಕೆಟ್ ಕೊಡಬಾರ್ದು, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಇದಾದರು. ಯಡಿಯೂರಪ್ಪನವ್ರು ವಯಸ್ಸು ಆಧಾರದ ಮೇಲೆ ಇಳಿಸಿದ್ರು. ಏನೇನೆಲ್ಲ ಆಗಿದೆ ಅಂತ ಪಾರ್ಟಿಗೂ ಅನುಭವ ಆಗಿದೆ. ಪುನಃ ಪಾರ್ಟಿ ಹಾಕಿ ಒಂದು ಅನುಭವ ಪಡ್ಕೊಂಡೇ ಕರ್ನಾಟಕದನ್ನ
ಇಡೀ ದೇಶ ಸೆಟ್ರೇಟ್ ಮಾಡ್ಕೊಂಬಿಟ್ರು. ಕರ್ನಾಟಕದಲ್ಲಿ ವಯಸ್ಸಾದವ್ರು ಟಿಕೆಟ್ ಕೊಡಬಾರ್ದು ಅಂತೇಳಿ ಸಾಕಷ್ಟು ಜನಕ್ಕೆ ಟಿಕೆಟ್ ತಪ್ಪಿಸಿದ್ರು. ತಪ್ಪಿಸಾದ್ಮೇಲೆ ನೆಕ್ಸ್ಟ್ ಚುನಾವಣೆ ಬಂದಾಗ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಡೆಲ್ಲಿ ಇರ್ಬೋದು, ಎಲ್ಲ ಪಾಲಿಸಿನೇ ಚೇಂಜ್ ಮಾಡಿ ಎಲ್ರಿಗೂ ಕೊಟ್ಟಿದ್ದಕ್ಕೆ BJP ಉಳೀತು. ಅದರಿಂದ ಪಕ್ಷ ನಿರ್ಣಯ ಮಾಡ್ಕೊಳ್ಳುತ್ತೆ. ಹಂಗಾದ್ರೆ ಬೇರೆ ಕಡೆ ಎಲ್ಲ ಗುಜರಾತ್ ಮಾಡಲ್ ವರ್ಕ್ ಆಗಲ್ಲ. ಹಂಗಾದ್ರೆ ಗುಜರಾತ್ ಮಾಡಲ್ ಅಂತ ಅಲ್ಲ, ದೇಶದಲ್ಲಿ BJP ಮಾಡೆಲ್ ಏನು ಮಾಡುತ್ತೋ ಅದು 1000 ಸಲ ಯೋಚನೆ ಮಾಡಿ ಚಿಂತನೆ ಮಾಡಿ ಮಾಡುತ್ತೆ. ಅವ್ರು ಏನು ಮಾಡ್ತಾರೋ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಹಂಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 75 ವರ್ಷ ಪೂರೈಸಿದ ಬಳಿಕ ಏನೂ ಆಗೋದಿಲ್ಲ, ಅವರೇ ಮುಂದುವರಿತಾರೆ ಅನ್ನೋದು ನಿಮ್ಮ ಆಯ್ಕೆನಾ? ನಮಗೆ ಆಸಕ್ತಿ ಇದೆ. ಅವರು ಇನ್ನೂ 5 ವರ್ಷ, ಏನು ಇವಾಗ 1 ವರ್ಷ 11 ವರ್ಷ ತುಂಬಿದೆ, ಇನ್ನು 4 ವರ್ಷ ಸಂಪೂರ್ಣ ಮಾಡಬೇಕು. ಅವರ ನಾಯಕತ್ವದಲ್ಲೇ BJP ಬಂದು ನೆಕ್ಸ್ಟ್ ಅವ್ರು ಗೆಲ್ಲಿಸಿ ಅದರ ನಂತರ ಅವರಿಗೆ ಬಿಟ್ಟಂಥ ವಿಚಾರ. ಅವ್ರು ಇರಬೇಕು ನಮಗೆ. ಅವರಿಲ್ಲ ಅಂತ ಅಂದರೆ ನಮಗೆ ಇನ್ಸ್ಪಿರೇಷನ್ ಇರಲ್ಲ. ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಶ್ವನಾಯಕನ ಸ್ಥಾನವನ್ನು ತಂದುಕೊಟ್ಟಂಥವ್ರು ಮೋದಿಯವರು. ಅಂದರೆ ಇಡೀ ವಿಶ್ವ ಅವ್ರನ್ನ ಒಪ್ಪುತ್ತೆ. ಇಡೀ ವಿಶ್ವ ಒಪ್ಪುವಂಥ ವ್ಯಕ್ತಿ ನಾವು ಇನ್ನೊಂದು ಸಲ ಸಿಗ್ತಾರಾ? ಅದರಿಂದ ಮೋದಿಯವರು ನಮ್ಮ ಆಸ್ತಿ, ನಮ್ಮ ಪಕ್ಷದ ಆಸ್ತಿ, ದೇಶದ ಆಸ್ತಿ. ಅದರಿಂದ ಮೋದಿಯವರು ಇರಬೇಕು ಅನ್ನೋದು ನನ್ನ ಹೃದಯದ ಆಳದ ಮಾತು. ಸರ್, ನಮ್ಮ ಈ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಟ್ರಿ. ಒಂದು ಕಡೆಯಲ್ಲಿ ತುಮಕೂರು ಜಿಲ್ಲೆ, ಕರ್ನಾಟಕ ರಾಜಕೀಯ, ಕರ್ನಾಟಕ BJP, ಕರ್ನಾಟಕ ಸರ್ಕಾರ, ಇನ್ನೊಂದು ಕಡೆಯಲ್ಲಿ ಕೇಂದ್ರದ BJP, ಎಲ್ಲ ವಿಚಾರದ ಕುರಿತು ಮನದಾಳವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ. ತಮಗೂ ಕೂಡ ಧನ್ಯವಾದ. ನಮಗೆ ಅವಕಾಶ ಕೊಟ್ಟು ನಮ್ಮ ಮನಸ್ಸಿನ ಅಂತರಾಳದ ಮಾತನ್ನು ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸುವಂಥ ವಿಚಾರವನ್ನು ಮಾಡಿದರೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಮನಿಸಿದ್ರೆ ವೀಕ್ಷಕರೇ, ಶಾಸಕರಾಗಿರುವಂಥ ಸುರೇಶ್ ಗೌಡ್ರು, BJP ಶಾಸಕರು, ಸಾಕಷ್ಟು ವಿಚಾರಗಳನ್ನ ಮಾತನಾಡಿದರು. ಪ್ರಮುಖವಾಗಿ ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ರಾಜ್ಯ BJPಯಲ್ಲಿ ಏನಾಗ್ತಾ ಇದೆ ಅಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ. ಆ ಗೊಂದಲಗಳ ವಿಚಾರವಾಗಿ ಮಾತನಾಡಿದ್ರು. ಇಂಥ BJP ರಾಜ್ಯಾಧ್ಯಕ್ಷರು, ಹಾಗೇನೆ ಏನು ವಿರೋಧ ಪಕ್ಷದ ನಾಯಕರು, ಈ ಎಲ್ಲ ವಿಚಾರವಾಗೂ ಕೂಡ ಮನದಾಳದ ಮಾಹಿತಿಯನ್ನು ಹಂಚಿಕೊಂಡ್ರು. ಅವರು ಮನಬಿಚ್ಚಿ ಮಾತನಾಡಿದ್ರು. ಇದಾಗಿತ್ತು ಇವತ್ತಿನ ಜಿ ಮುಖಾಮುಖಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.